ಹಲೋ ಹಲೋ, ನಮಸ್ಕಾರ ಎಲ್ಲರಿಗೂ. ಐ ಆಮ್ ಆಡಿಬಲ್ ಅನಿಸುತ್ತೆ. ತುಂಬ ದಿನ ನಂತರ ಅಂದರೆ ರವಿಕೆ ಪ್ರಸಂಗ ಸಿನಿಮಾ ರಿಲೀಸಿಗೆ ಒಂದಷ್ಟು ಲೈವ್ ಬರ್ತಾ ಇದ್ವಿ. ಪ್ರಮೋಷನ್ ಆಸ್ಪೆಕ್ಟಲ್ಲಿ ಒಂದಷ್ಟು ಲೈವ್ ಬರ್ತಾ ಇದ್ವಿ. ಸಾರಿ, ಒಂದು ಎರಡು ಮೂರು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತಾ ಇದೆ ಲೈವ್. ಸೊ ರವಿಕೆ ಪ್ರಸಂಗಕ್ಕೆ ಒಂದಷ್ಟು ಲೈವ್ ಬರ್ತಾ ಇದ್ದೆ. ಆ್ಯಂಡ್ ನಮ್ಮ ಟೀಮ್ ಬರ್ತಾ ಇತ್ತು. ಆಮೇಲೆ ಫೆಬ್ರವರಿ 16 ರಿಲೀಸ್ ಆಯಿತು ಸಿನಿಮಾ. ಪೋಸ್ಟ್ ಇಫೆಕ್ಟ್ಸ್ ಒಂದಷ್ಟು ಒಳ್ಳೆ ರೆಸ್ಪಾನ್ಸ್ ಬಂತು. ಒಂದಷ್ಟು ಥಿಯೇಟ್ರ್ಗಳಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಆಡಿಯನ್ಸಿಗಿರ್ಬೋದು. ಓವರ್ ಆಲ್ ವೆರಿ ಗುಡ್. ಹಲೋ ಹಲೋ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಪ್ಲೀಸ್ ಜಾಯಿನ್ ಆಗಿ. ಒಬ್ಬನೇ ಇದ್ದೇನೆ ಇವತ್ತು, ಅಫ್ಕೋರ್ಸ್ ಎಲ್ಲ ಹೊರಗಡೆ ಇದ್ದೆ. ಮೊನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ, ಅಂದರೆ ಆಸ್ ಎ ಸಿನಿಮಾ ಮೇಕರ್ ಪೋಸ್ಟ್ ಇಫೆಕ್ಟ್ ಇದು ಒಂದಷ್ಟು ಮಾತುಕತೆಗಳು ಮಾಡ್ತಾ ಇದ್ವಿ. ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು, ನನ್ನ ಮಿಸ್ಸಸ್ ಇರ್ಬೋದು, ಪಾವನ ಇರ್ಬೋದು, ಜೊತೆಯಲ್ಲಿ ಒಂದಷ್ಟು ನಮ್ಮ ಕಷ್ಟ ಸುಖ, ಲಾಭ ನಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆಮೇಲೇನು ಬರ್ತೇನೆ, ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದೆ. ಅಂದರೆ ಇದರ ಪೋಸ್ಟ್ ಇಫೆಕ್ಟ್ಸ್ ಹೇಗಿರುತ್ತೆ, ಏನಿರುತ್ತೆ ಅಂತ ಇನ್ನೊಂದು ಇವಾಗಿನ ಇಂಡಸ್ಟ್ರಿ ಇರ್ಬೋದು, ಅಥವಾ ನಮ್ಮ ಮೀಡಿಯಾಗಳು ಪೋರ್ಟ್ರೇ ಮಾಡುವ ವಿಷಯಗಳಿರ್ಬೋದು. ಒಂದು ಹೆಡ್ಲೈನ್ಸ್ ಕೊಟ್ಟು ಅದಕ್ಕೆ ಹೀಗೆ ಅಂತೆ ಹಾಗೆ ಅಂತೆ ಅಂತ ಭಯ ಹುಟ್ಟಿಸುವ ವಿಷಯಗಳು ಮಾಡ್ತಾ ಇರ್ಬೋದು. ಸೊ ಇದಕ್ಕೊಂದಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಇರಲಿ ಅಂದರೆ ಒಂದಷ್ಟು ಸೀರಿಯಸ್ ಪಾಯಿಂಟ್ಗಳಿತ್ತು. ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನಾನು, ಜನಕ್ಕೆ ತಲುಪಿಸಬೇಕು, ಮೀಡಿಯಾಕ್ಕೆ ತಲುಪಿಸಬೇಕು, ಗೌರ್ಮೆಂಟಿಗೆ ತಲುಪಿಸಬೇಕು ಅಂತ. ಅದಕ್ಕೆ ನನಗೆ ಬ್ರಿಡ್ಜೇ ಸಿಗ್ತಾ ಇಲ್ಲ. ಬಟ್ ಒಂದು ನಿಮಿಷ, ಯಾರು ಜಾಯಿನ್ ಆಗ್ತಾ ಇದ್ದಾರೆ. ನಿಧಿ ಸುರೇಶ್ ಅಕ್ಸೆಪ್ಟ್ ಮಾಡ್ತೇನೆ. ಬಟ್ ಹೀಗೆ ನಾವು ಮಾತಾಡ್ಬೇಕಾದ್ರೆ ಎಲ್ಲರೂ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ. ಹಾಟ್ ನ್ಯೂಸ್ ಆಗುತ್ತೆ ಇಂಡಸ್ಟ್ರಿ ಅಂತೇಳಿ ಹೇಳಿದರೆ ಹೀಗೆ ಹಾಗೆ ಎಲ್ಲರೂ ಸಿನಿಮಾ ಮೇಕರ್ಸ್ ಇರ್ಬೋದು, ಇವತ್ತು ನಿನ್ನೆ ಬಂದವರು ಇರ್ಬೋದು. ಅಫ್ಕೋರ್ಸ್ ತಪ್ಪಿಲ್ಲ, ಇದು ಪಬ್ಲಿಕ್ ಡೊಮೇನ್ ಆ್ಯಂಡ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಇದರ ಬಗ್ಗೆ ಆಗು ಹೋಗುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಕೋರ್ಸ್ ಎಲ್ಲರಿಗೂ ಅದಕ್ಕೆ ಫ್ರೀಡಮ್ ಇದೆ ಆ್ಯಂಡ್ ಮಾತಾಡ್ಬೋದು. ಬಟ್ ಒಂದಷ್ಟು ಒಳ್ಳೆ ಒಳ್ಳೆ ಪಾಯಿಂಟ್ಗಳು, ಎಲ್ಲೋ ನಾವು ಕಳೆದು ಹೋಗ್ತೀವ ಅಂಥೇಳಿ ನಮ್ಮದು ಆ್ಯಕ್ಚುಲಿ ನಾನು ರವಿಕೆ ಪ್ರಸಂಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿಗೆ ಬಂದ ಮೇಲೆ ನಾನು ನನ್ನ ವೈಫ್ ಪಾವನ ಒಂದು ಫೋಟೋ ಹಾಕಿದ್ಲು, ಅವಳು ಹಾಕಿದ್ಲು. ಸೊ ಒಂದಷ್ಟು ಖುಷಿ, ಒಂದಷ್ಟು ಬೇಸರ, ಒಂದಷ್ಟು ತಳಮಳಗಳು ಎಲ್ಲೋ ಕಳೆದು ಹೋಗ್ತೀವ ಅಂತ. ಅಫ್ಕೋರ್ಸ್ ಲುಕ್ 2-3 ಫೋನ್ಗಳಿವೆ. ಸೊ ಈ ವಿಷಯ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಸಣ್ಣ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡಲಿಕ್ಕೆ, ಅಥವಾ ಅದರ ಫೌಂಡೇಶನ್ ಇರಲಿ, ಅಥವಾ ದೊಡ್ಡ ದೊಡ್ಡ ಹೀರೋಗಳಿರಲಿ, ನಟರಿರಲಿ, ಅಥವಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಆ್ಯಂಡ್ ತುಂಬ ತುಂಬ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರುವವರು ಇರ್ಬೋದು, ಆ್ಯಂಡ್ ಹಲವು ಡಿಕೇಡ್ಸಿಂದ ಸಕ್ಸಸ್ಫುಲಿ ಸಿನಿಮಾ ಕೊಟ್ಟವರಿರ್ಬೋದು, ನಿರ್ಮಾಣ ಸಂಸ್ಥೆಗಳಿರ್ಬೋದು, ಡೈರೆಕ್ಟರ್ಗಳಿರ್ಬೋದು. ನಾವೆಲ್ಲರೂ ಜಾಯಿನ್ ಆದರೆ ಇನ್ನೂ ಮಜಾ ಇರುತ್ತೆ. ನಾನು ಹೇಳೋದಷ್ಟೇ, ಒಂದಷ್ಟು ಒಳ್ಳೆ ಫಿಲಮ್ ಮೇಕರ್ಸ್, ಒಳ್ಳೆ ಅಂತ ಹೇಳಿದರೆ ಎಲ್ಲರೂ ಅಫ್ಕೋರ್ಸ್ ಎಲ್ಲರೂ ಸಿನಿಮಾ ಮಾಡೋದು ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ. ಸೊ ಎಲ್ಲರೂ ಸಿನಿಮಾ ಮಾಡೋದು, ಪ್ಲ್ಯಾನ್ ಮಾಡೋದು, ಡಿಫ್ರೆಂಟ್ ಸಬ್ಜೆಕ್ಟ್ಗಳು ಕೊಡೋದು, ಏನು ಅಂತ ಹೇಳಿದರೆ ಜನಕ್ಕೆ ಇಷ್ಟ ಆಗಬೇಕು, ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು. ಅದರಿಂದ ಒಂದು ಇಂಡಸ್ಟ್ರಿಗೆ, ಒಂದು ಸಿನಿಮಾ ಗೆದ್ದಿತ್ತು ಅಂದರೆ ಇಂಡಸ್ಟ್ರಿಯಲ್ಲಿ ಎಲ್ಲ ಕಡೆಯಿಂದ ಇರ್ಬೋದು, ಪ್ರೊಡ್ಯೂಸರ್ಗಳಿರ್ಬೋದು, ಡೈರೆಕ್ಟರ್ಗಳಿರ್ಬೋದು, ಆ್ಯಕ್ಟ್ರ್ಗಳಿರ್ಬೋದು, ಪ್ರತಿಯೊಂದು ಟೆಕ್ನಿಷಿಯನ್ಸಿಗೂ ಇರ್ಬೋದು. ಒಂದು ಸಿನಿಮಾ ಅಂತ ಹೇಳಿದರೆ ಸಾವಿರಾರು ಜನ ಕೆಲಸ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾನೇನು ಒಂದಷ್ಟು ಮಾತಾಡಬೇಕು ಅಂತ ನಾನು
ಪ್ಲ್ಯಾನ್ಗಳು ಮಾತಾಡ್ತಾ ಇದ್ದೆ. ಒಂದಷ್ಟು ಜನ ಇಂಡಸ್ಟ್ರಿ ಬಗ್ಗೆ ಬರಿಬೇಕಾದ್ರೆ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದಿದ್ದು ಹೇಗೆ ಅಂತ ಹೇಳಿದರೆ, ಯಾವ ಬೇಸಲ್ಲಿ ಇವರು ಬರೀತಾರೆ, ಯಾವ ಬೇಸಲ್ಲಿ ಇವರು ಹೇಳ್ತಾರೆ. ಸೊ ಇಂಡಸ್ಟ್ರಿಯ ಒಳಗಡೆ ಇದ್ದವರಿಗೆ, ಅಂದರೆ ಎಲ್ಲರಿಗೂ, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಮಾತಾಡಬೇಕು ಅಂತ ಏನಿಲ್ಲ. ಅದಕ್ಕೆ ಈಗ ಚೇಂಬರ್ ಅಂತ ಇದ್ದರೆ ಅದರ ಪ್ರೆಸಿಡೆಂಟ್ಸ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಕಮಿಟಿ ಇರುತ್ತೆ, ಆ್ಯಂಡ್ ಒಂದು ಸಿನಿಮಾ ಅಂತ ಹೇಳಿದರೆ ಪ್ರೊಡ್ಯೂಸರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಒಂದಷ್ಟು ಸೆಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. ಸೊ ಇಟ್ ಈಸ್ ನಾಟ್ ಕಂಪಲ್ಸರಿ ಟು ಎಲ್ಲರೂ ಮಾತಾಡಬೇಕು ಅಂತ ಏನಿಲ್ಲ. ಬಟ್ ಈಗಿನ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಿದ್ರೆ, ಸೊ ಒಂದು ಏನು ಇದು ಶುರುವಾದ್ದು ಸಿನಿಮಾ ಇಂಡಸ್ಟ್ರಿನೇ ನಿಂತು ಹೋಗುತ್ತೆ ಅಂತೆ, ಬಂದ್ ಆಗುತ್ತೆ ಅಂತ ಒಂದಷ್ಟು, ಅದು ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಒಂದಷ್ಟು ಮೀಡಿಯಾದವರು, ಎಲ್ಲ ಮೀಡಿಯಾದವರು ಕ್ಲೋಸ್ ಸರ್ಕಲಿಗೂ, ಆ್ಯಂಡ್ ನನ್ನ ಒಂದಷ್ಟು ಮೀಡಿಯಾದವರು, ನಮ್ಮದು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಸಂಸ್ಥೆ ಒಂದಷ್ಟು ಅಸೋಸಿಯೇಟ್ ಆಗಿದೆ. ಸೊ ಎಲ್ಲ ಕ್ಲೋಸ್ ಫ್ರೆಂಡ್ಸ್ಗಳಿಗೂ ಅದನ್ನು ಕೇಳ್ಕೊಳ್ತಾ ಇದ್ದೀನಿ. ಪ್ಲಸ್ ಯೂಟ್ಯೂಬರ್ಸು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬರೀತಾ ಇರ್ಬೋದು, ದಯವಿಟ್ಟು ಇಂಡಸ್ಟ್ರಿನೇ ಕ್ಲೋಸ್ ಆಗುತ್ತಾ, ಬಂದ್ ಆಗ್ತಾ ಇದೆಯಾ, ಅಥವಾ ಏನು ಇಲ್ಲಿ ಒಳ್ಳೆ ಸಿನಿಮಾಗಳೇ ಬರ್ತಾ ಇಲ್ವಾ, ಅಥವಾ ಮಲಯಾಳ ಸಿನಿಮಾವನ್ನು ನಾವು ಇವಾಗ ಮಾತಿಗೆ ಮಲಯಾಳ ಸಿನಿಮಾ, ಅಫ್ಕೋರ್ಸ್ ಇಂಡಿಯಾದಲ್ಲಿ ಮಲಯಾಳ ಸಿನಿಮಾವನ್ನು ನಾನು ಹತ್ತಿರದಿಂದಲೇ ನೋಡಿದವನು, ಇಂಡಸ್ಟ್ರಿಯನ್ನಿರ್ಬೋದು, ನಾನು ಕೇರಳಕ್ಕೂ ಹತ್ತಿರವಾಗಿ ಬೆಳೆದವನು. ಸೊ ಇಂಡಸ್ಟ್ರಿ ಇರ್ಬೋದು, ಅಥವಾ ಒಳ್ಳೆ ಇವಾಗಂತೂ 6 ತಿಂಗಳಲ್ಲಿ 1000 crores ಆಫ್ ಬಿಸ್ನೆಸ್ ಮಾಡ್ತಾ ಇದೆ. ಅಂದರೆ ಸಿನಿಮಾದಲ್ಲಿ ದುಡ್ಡಿದೆ. ಸೊ 100,000 crores ಬಿಸ್ನೆಸ್, ಆಲ್ ದ ಮೂವೀಸ್ ಲೈಕ್ 100 crores, 50 crores, ಆ್ಯಂಡ್ ಎಲ್ಲ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಒಳ್ಳೆ ಸಿನಿಮಾಗಳು ಬರ್ತಾ ಇವೆ, ಆ್ಯಂಡ್ ಸಿನಿಮಾ ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲೂ ನಾನು ಸಿನಿಮಾ ಮೇಕರ್ಸಿಗೆ ನಾನು ಯಾವತ್ತೂ ಹೇಳ್ತೇನೆ, ಸಿನಿಮಾ ಅದಕ್ಕೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರರ್ ಇಲ್ಲ ಅಂತ. ಸೊ ಸಿನಿಮಾ ಆಬ್ವಿಯಸ್ಲಿ ಒಳ್ಳೆ ಸಿನಿಮಾವನ್ನು ಒಳ್ಳೆ ಸಿನಿಮಾ ಅಂತೇಳಿ ಹೇಳಬೇಕು, ಆ್ಯಂಡ್ ಕಲೆಕ್ಷನ್ ಆಗುತ್ತೆ, ಸಿನಿಮಾ ಮಾಡೋದು ಇಟ್ ಈಸ್ ಅ ಬಿಸ್ನೆಸ್ ಆಲ್ಸೋ, ಆರ್ಟ್ ಬಿಸ್ನೆಸ್. ಯಾರೇ ಏನೇ ಹೇಳಲಿ, ನಾವು ಸಿನಿಮಾ ಪ್ರೊಡ್ಯೂಸರು, ಸಿನಿಮಾ ಆರ್ಟಿಗೋಸ್ಕರ ಮಾಡಿದ್ದೀನಿ ಅಥವಾ ಕಾಂಟೆಂಟಿಗೋಸ್ಕರ ಮಾಡಿದ್ದೀನಿ, ಏನೇ ಹೇಳಿದ್ರು ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ ಈಸ್ ಅ ಪ್ರಾಪರ್ ಬಿಸ್ನೆಸ್ ಡೊಮೈನ್. ಸೊ ಅದೇ ಫೆಸ್ಟಿವಲ್ ಸಿನಿಮಾ ಇರ್ಬೋದು, ಅವಾರ್ಡ್ ಸಿನಿಮಾ ಇರ್ಬೋದು, ಜಾಯಿನ್ ಆಗ್ತಾ ಇದ್ದಾರೆ ಒಂದಷ್ಟು ಜನ. ಸೊ ನಾನು ಹೇಳೋದು, ನನ್ನ ಜೊತೆ ಡಿಸ್ಕಷನ್ನಿಗೂ ಬನ್ನಿ, ಬಿಕಾಸ್ ನಾವು ಒಂದು ಫೋರಮ್ ಮಾಡಬೇಕು ಅಂತ ಇದ್ದೀವಿ ಇದರ ಬಗ್ಗೆ. ಒಂದು ಅಫ್ಕೋರ್ಸ್ ಆಲ್ರೆಡಿ ಗ್ರೌಂಡ್ ವರ್ಕ್ ಎಲ್ಲ ಆಗಿದೆ. ಅಂದರೆ ಒಂದು ಸಿನಿಮಾ ಮೇಕರ್ಸ್, ನನ್ನದು ಇದೊಂದು 18ನೇ ವರ್ಷ ಆದ ಕಾರಣ, ಆ್ಯಂಡ್ ಸಂಸ್ಥೆ ನಡೆಸ್ತಾ ಇರೋದು 15ನೇ ವರ್ಷ. ಸೊ ಇದಲ್ಲದೆ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ, OTTಗಳಿಗೆ ಒಂದಷ್ಟು ಕಂಟೆಂಟ್ ಮಾಡ್ತಾ, ಈ ಥರ ಇದ್ದೀವಿ. ಸೊ ಈಗಿನ ಒಂದು ಮಾತೆತ್ತಿದ್ರೆ ಮಲಯಾಳ ಸಿನಿಮಾಗಳು ಹೋಗ್ತಾ ಇದೆ. ಅಫ್ಕೋರ್ಸ್ ಇಟ್ಸ್ ಅ ವೆಲ್ಕಮ್. ಸೊ ಬಟ್ ಒಂದು ನಮ್ಮದರಲ್ಲಿ ನಾನು ಮೀಡಿಯಾಗಳಿಗೆ ಕೇಳ್ತಾ ಇರೋದು, ನಮ್ಮ ಪ್ರಚಾರ ಅಂತ ನಾವು ಮಾಡ್ತಾ ಇದ್ರೆ, ಅದು ಸೋಷಿಯಲ್ ಮೀಡಿಯಾಸ್ ಇರ್ಬೋದು ಅಥವಾ ಯೂಟ್ಯೂಬರ್ಸ್ ಇರ್ಬೋದು, ನಮ್ಮ ಪ್ರಚಾರ ಅಂತ ನಾವು ಕನ್ನಡದ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರೆ, ಒಂದು ಹೆಡ್ಲೈನ್ಸ್ ನೀವು ಹಾಕೋದೇ ಏನು ಅಂತ ಹೇಳಿದರೆ, ಕನ್ನಡದ ಸಿನಿಮಾ ಬಂದಂತೆ, ಕನ್ನಡ ಇಂಡಸ್ಟ್ರಿ ಬಂದಂತೆ, ಸೊ ಆಗುತ್ತೆ. ದ ಲಾಜಿಕ್ ಇದರಲ್ಲಿ ನಮಗೆ ಕಾಣ್ತಾ ಇಲ್ಲ. ಅಂದರೆ ನನ್ನಂತೆ ಎಷ್ಟೋ ಸಿನಿಮಾ ಮೇಕರ್ಸ್ ಇರ್ಬೋದು, ಫ್ರ್ಯಾಂಕ್ಲಿ ಆವತ್ತೊಂದು ಇಶ್ಯೂ ಆಗಿತ್ತು. ಅಂದರೆ ಈ ಸಿನಿಮಾ ಇಂಡಸ್ಟ್ರಿ ಅಂತೇಳಿ ಹೇಳಿದರೆ ಗಾಸಿಪ್ ಈಸ್ ಕಾಮನ್, ಗಾಸಿಪ್ಗಳಿರೋದು, ಆಮೇಲೆ ನಾವು ಪಬ್ಲಿಕ್ ಡೊಮೈನಲ್ಲಿರೋದು, ನಾವು ಕೂತರು ನಿಂತರು, ಲಾಭ ಆದರೂ ನಷ್ಟ ಆದರೂ, ವೆಜ್ ಊಟ ಮಾಡಿದ್ರು ನಾನ್ ವೆಜ್ ಊಟ ಮಾಡಿದ್ರು, ಇವಾಗ ಅದು ಎಲ್ಲನೂ ಈಗ ಪಾಪರಾಜಿಸ್ ಅಂತ ಏನಿರ್ತವೆ ಅಥವಾ ಸೋಷಿಯಲ್ ಮೀಡಿಯಾಸ್ ಏನಿರ್ತಾರೆ, ಇದೆಲ್ಲನೂ ನ್ಯೂಸ್ ಆಗುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಕಂಟೆಂಟ್ ಆಗುವಂಥದ್ದು. ಬಟ್ ಬರಿತಾ ಇರ್ಬೇಕಾದ್ರೆ ಏನಾಗುತ್ತೆ, ಈ ಸಿನಿಮಾ ಕ್ಲೋಸ್ ಆಗುತ್ತೆ. ನಾನು ಎಕ್ಸಾಂಪಲ್ ಹೇಳಬೇಕಿದ್ದು, ಸೊ ಅದು ಯಾವುದು ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಮೊದಲು, ಅಯ್ಯೋ ಸಿನಿಮಾ ಇಂಡಸ್ಟ್ರಿ ಹೇಗೆ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ, ಡೈರೆಕ್ಟರ್ಗಳೆಲ್ಲ ಹೀರೋಯಿನ್ಗಳನ್ನು ಕರ್ಕೊಂಡು ಹೋಗ್ತಾರೆ, ಹಂಗಂತೆ ಹಿಂಗಂತೆ ಎಲ್ಲ ಆಗಿತ್ತು. ಆವಾಗ ನಮಗೂ ಏನಾಗುತ್ತೆ, ಅಫ್ಕೋರ್ಸ್ ಪ್ರೊಫೆಷ್ನಲಿ ಎಷ್ಟೋ ಜನಗಳಿರ್ತೇವೆ, ಎಲ್ಲ ಇಂಡಸ್ಟ್ರಿಯಲ್ಲೂ ಅದು ನಡೆಯುತ್ತೆ ನಡೆಯಲ್ಲ, ಇದು ಪ್ರಶ್ನೆ ಅಲ್ಲ. ಹೇಗೆ ಆಲ್ರೆಡಿ ಒಂದು ಇನ್ಸೆಕ್ಯೂರಿಟಿಯಲ್ಲಿರುವಂತಹ ಇದು ಇಂಡಸ್ಟ್ರಿ ಅಂತ ನಾವು ನೋಡಿಕೊಂಡ್ರೆ, ಅದುವೇ ದೊಡ್ಡ ಇಶ್ಯೂ. ಅಯ್ಯೋ ನೀವು ಏನು ಇಂಡಸ್ಟ್ರಿಯಲ್ಲಿದ್ದೀರಿ ಅಂತ. ಒಂದು
ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಬಂದಾಗುತ್ತೆ ಅಂತ. ಈಗ ನಾವು ಒಂದು ಸಿನಿಮಾ ಮೇಕರ್ಸು, ನಾವು ಒಂದು ಸಿನಿಮಾ ಮಾಡೋದು ಅಂತ ಹೇಳಿದ್ರೆ ಒಂದಷ್ಟು ಸಬ್ಜೆಕ್ಟ್ಗಳನ್ನು ರೆಡಿ ಮಾಡ್ತೀವಿ, ಆ್ಯಂಡ್ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳನ್ನು ಅಪ್ರೋಚ್ ಮಾಡ್ತೀವಿ, ಒಂದಷ್ಟು ಪ್ರೊಡ್ಯೂಸರ್ ಜೊತೆ ಮಾತಾಡ್ತೀವಿ, ಪ್ಲ್ಯಾನಿಂಗ್ ಮಾಡ್ತೀವಿ, ಎಲ್ಲನೂ ಈ ಥರ ನಡೀತಾ ಇರಬೇಕಾದ್ರೆ, ಸೊ ಈ ಥರ ನ್ಯೂಸ್ಗಳು ಬರಬೇಕಾದ್ರೆ ಒಂದು ಗಾಬರಿ ಸೃಷ್ಟಿಸುತ್ತೆ ಇದು. ಸೊ ಇಂಡಸ್ಟ್ರಿ ಬೆಳಿಬೇಕು ಅಂತೇಳಿನೂ ನಾವೇ ಹೇಳೋದು, ಇಂಡಸ್ಟ್ರಿಯಲ್ಲಿ ಸಿನಿಮಾ ಮೇಕರ್ಸ್ ಸಿನಿಮಾ ಬರಬೇಕು ಅಂತ ನಾವು ಹೇಳೋದು, ಆ್ಯಂಡ್ ಪ್ರೊಡ್ಯೂಸರ್ಗಳು ಇಲ್ಲ ಅಂತೇಳಿನೂ ನಾವೇ ಹೇಳೋದು. ಪ್ರೊಡಕ್ಷನ್ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಹೇಗೆ ಒಂದು ಪೊಟೆನ್ಷಿಯಲ್ ಸಿಗುತ್ತೆ. ಸೊ ಈ ಪಾಯಿಂಟಲ್ಲಿ ನಾನು ಬಂದಿದ್ದು, ಬಿಕಾಸ್ ಐ ಜಾಯಿನ್ಡ್ ಆ್ಯಸ್ ಅ ಪ್ರೊಡಕ್ಷನ್ ಡಿಸೈನರ್ ಆಲ್ಸೋ. ಪ್ರೊಡಕ್ಷನ್ ಡಿಸೈನರ್ ಆಗಿ ಆಮೇಲೆ ಕ್ಯಾಸ್ಟಿಂಗ್ ಮಾಡಿಕೊಂಡು ಡೈರೆಕ್ಟರ್ ಆಗಿ, ನನಗೆ ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸ್ ನಾವು ಬಿಲ್ಟ್ ಮಾಡಿದೆ ಯಾಕೆ ಅಂತ ಹೇಳಿದರೆ, ನಾವು ಒಂದು ಒಳ್ಳೆ ಸದಭಿರುಚಿಯ ಸಿನಿಮಾ ಕೊಡುವ, ಪ್ರೊಡಕ್ಷನ್ ಮಾಡೋಣ, ಸಾಥ್ ಸಿಗುತ್ತೆ, ಎಲ್ಲ ಸ್ನೇಹಿತರ ಸಾಥ್ ಸಿಗುತ್ತೆ, ಆ್ಯಂಡ್ ಒಳ್ಳೆ ಕಂಟೆಂಟಿಗೆ ನಾವು ನಮ್ಮ ಸಾಥ್ ಕೊಡ್ತಾರೆ, ಆಬ್ವಿಯಸ್ಲಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿದೆ. ಸೊ ಹೇಗಾಗಿದೆ ಅಂತ ಹೇಳಿದರೆ, ಇವಾಗಿನ ಸೋಷಿಯಲ್ ಮೀಡಿಯಾಗಳ ಅಪ್ಡೇಟ್ಗಳು ಅಥವಾ ಒಂದಷ್ಟು ಜನಗಳು ಬರ್ಕೊಳ್ಳೋದು, ಆ್ಯಂಡ್ ಎಸ್ಪೆಷಲಿ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದಕ್ಕೆ ಅವ್ರ ರಿಜಿಸ್ಟರ್ ಇದೆಯಾ, ಅವ್ರು ರಿಜಿಸ್ಟರ್ ಆಗಿಲ್ವಾ ಏನೂ ಗೊತ್ತಿಲ್ಲ, ಬಟ್ ಜನಗಳನ್ನು ಗಾಬರಿಗೊಳಿಸುತ್ತೆ ಇದು. ಪ್ರೊಡ್ಯೂಸರ್ಗಳಂತ ಯಾರು ಹೊಸಬ್ರು ಬರ್ತಾರೆ ಅಥವಾ ಹಳಬ್ರಿಗೊಂದು ಮೈಂಡ್ ಸೆಟ್ ಇರುತ್ತೆ, ಹೊಸಬ್ರು ಯಾರು ಬರ್ತಾರೆ ಅವ್ರಿಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟೇನ ಇಂಡಸ್ಟ್ರಿ, ಆದರೆ ಇಲ್ಲಿ ಸಿನಿಮಾ ವರ್ಕೌಟೇ ಆಗಲ್ವಾ. ನಾನು ಕನ್ನಡ ಅಂತೇಳಿ ಹೇಳುವ ಲ್ಯಾಂಗ್ವೇಜನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಪ್ಲಸ್ಸು ನಾವು ಮೀಡಿಯಾಗಳಿಗೆ ಹೇಳ್ಕೊಳ್ಳೋದು ಅಫ್ಕೋರ್ಸ್ ಮಲಯಾಳ ಸಿನಿಮಾ. ಇವಾಗ ನಾವು ಮಂಜುಮಲ್ ಬಾಯ್ಸ್ ಸರ್ ಎಕ್ಸಲೆಂಟ್ ನಾನು ಹೇಳೋದು ಒನ್ ಆಫ್ ದ ಎಕ್ಸಲೆಂಟ್ ಅದು ಉದಾಹರಣೆ ಕಾಂಟೆಂಟ್ ಅಂತ ಹೇಳಿದ್ರೆ. ಅಫ್ಕೋರ್ಸ್ ಇದರ ಮೊದಲು ತುಂಬಾ ಬಂದಿದೆ, ಇವಾಗಂತೂ ಬರ್ತಾನೆ ಇದೆ ಮಲಯಾಳ ಇಂಡಸ್ಟ್ರಿಯಲ್ಲಿ. ಸೊ ಹೇಗೆ ಇಂಡಸ್ಟ್ರಿ ಈಗ ಒಂದು ಮಾಸ್ ಸಿನಿಮಾ ಅಂತ ಹೇಳುವವರಿಗೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಹೀರೋಯಿನ್ನೇ ಇಲ್ಲ, ಸಾಂಗ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಗ್ಲ್ಯಾಮರ್ ಸಾಂಗ್, ಐಟಮ್ ಸಾಂಗ್ ಏನು ಕೇಳ್ತೀವಿ ಅದಿಲ್ಲ, ಆ್ಯಂಡ್ ಹಾಗೆ ನೋಡ್ಸ್ಕೊಂಡು ಹೋಗುತ್ತೆ ಒಂದು ಕಂಟೆಂಟಲ್ಲಿ. ನೀವು ಎಂಟರ್ಟೈನ್ಮೆಂಟು ಇದೆ, ಇಮೋಷನ್ ಇದೆ, ಆ್ಯಂಡ್ ಒಂದು ಒಳ್ಳೆಯ ಬಾಂಡಿಂಗ್ ಇದೆ ಸಿನಿಮಾಕ್ಕೆ. ಕನ್ನಡದಲ್ಲಿ ನಾವು ಬರ್ತಾ ಇಲ್ವ ಅಂತ ಮೊನ್ನೆ ಯಾರೋ ಒಬ್ರು ಇಂಟರ್ವ್ಯೂಲ್ಲಿ ನೋಡಿದೆ, ಸರ್ ಕನ್ನಡದಲ್ಲಿ ಒಳ್ಳೆ ಸಿನಿಮಾ, ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಕನ್ನಡದ ಸಿನಿಮಾ ಅವರು ಮಾಡಿದ್ದಾರೆ, ಪ್ರೊಡಕ್ಷನ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಸರ್ ಐ ಬೆಟ್ 2014ರಲ್ಲಿ ಇಲ್ಲಿವರೆಗೆ 2024ರಲ್ಲಿ ಇಲ್ಲಿವರೆಗೆ ಒಳ್ಳೆ ಸಿನಿಮಾನೇ ಬಂದಿಲ್ಲ ಅಂತಂದರು. ಸಿನಿಮಾ ಬಂದರೆ ತಾನೇ ನೋಡೋದು ಅಂತ. ದಯವಿಟ್ಟು ನಾನು ಹೇಳ್ತಾ ಇರೋದು, ನನ್ನ ಜೊತೆ ಜಾಯಿನ್ ಆಗ್ಬೋದು ವಿಡಿಯೋ ಕಾಲ್ಗೆ ಅವ್ರು ಎನಿ XYZ ಜಾಯಿನ್ ಆಗಿ ದಯವಿಟ್ಟು. ಸಾರಿ, ಒಂದಷ್ಟು ಫೋನ್ ಬರ್ತಾ ಇದೆ, ಜಾಯಿನ್ ಆಗಿ. ಸೊ ಕನ್ನಡದಲ್ಲಿ ಸಿನಿಮಾನೇ ಬರ್ತಾ ಇಲ್ವಾ ಅಂತ. ಸರ್ 100% ಕನ್ನಡದಲ್ಲಿ ಸಿನಿಮಾಗಳು ಬರ್ತಾನೆ ಇದೆ, ಒಳ್ಳೆ ಸಿನಿಮಾಗಳು ಬರ್ತಾ ಇವೆ, ಆ್ಯಂಡ್ ಕಾಂಟೆಂಟ್ ಓರಿಯೆಂಟೆಡು ಸಿನಿಮಾಗಳು ಬರ್ತಾ ಇವೆ. ಆ್ಯಂಡ್ ಇನ್ನೊಂದು ಸೇಮ್ ಟೈಮ್ ಪ್ಯಾರಲಲ್ಲಿ ನೋಡಿ, ತುಂಬ ತಲೆಯಲ್ಲಿ ತುಂಬ ಇರುವ ಕಾರಣ ಹೀರೋಗಳೇ ಸಿನಿಮಾ 3-4 ಸಿನಿಮಾಗಳು ಮಾಡಬೇಕು ವರ್ಷಕ್ಕೆ ಅಂತ. ಮೊನ್ನೆ ರವಿಚಂದ್ರನ್ ಸರ್ ಅವರು ತುಂಬ ಚೆನ್ನಾಗಿ ಅದನ್ನು ಹೇಳಿದರು, ಅವರ ಅನುಭವದಲ್ಲಿರ್ಬೋದು, ಆ್ಯಂಡ್ ತುಂಬಾ ಚೆನ್ನಾಗಿ ಹೇಳಿದರು ಅವರು. ಆ್ಯಂಡ್ ಬಿ ಗಣಪತಿ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಇಂಡಸ್ಟ್ರಿಯ ಬಗ್ಗೆ ಕೆಲವು ವಿಷಯಗಳನ್ನು. ಸೊ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿದರೆ, ಸೊ ಹೌ ಇವಾಗ ಕಂಟೆಂಟ್ ಜನಗಳು ಬರ್ತಾ ಇಲ್ಲ ಅಂತ, ಇನ್ನೊಂದು ಜನಗಳು ಬರ್ತಾ ಇಲ್ಲ, ಥಿಯೇಟ್ರಿಗೆ ಜನಗಳು ಬರ್ತಾ ಇಲ್ಲ. ಅಫ್ಕೋರ್ಸ್ ಸರ್, ಜನಗಳು ಬರಲಿಕ್ಕೆ ನಾವು ಒಂದು ಮೀಡಿಯಾ, ಒಂದು ಸಂಸ್ಥೆಗೆ ಅಥವಾ ನಾವು ಪಬ್ಲಿಸಿಟಿ ಮಾಡುವ ರೀತಿಯಲ್ಲಿ ನಾವು ಆಬ್ವಿಯಸ್ಲಿ ಎಲ್ಲ 360 ಡಿಗ್ರೀಸ್ ಆಫ್ ಪಬ್ಲಿಸಿಟಿ ಮಾಡ್ತೀವಿ. ಆವಾಗ ನಾವು ಒಂದಷ್ಟು ಮೀಡಿಯಾಗಳಿಗಿರಲಿ ಅಥವಾ ನಮ್ಮ ಥಿಯೇಟ್ರ್ ಫ್ರೆಂಡ್ಸ್ಗಳಿರಲಿ ಅಥವಾ ನಮ್ಮ ಎಲ್ಲ ಸಿನಿಮಾ ರಂಗಕ್ಕೆ ಒಳಪಟ್ಟವರು ಇವರಿರಲಿ. ಸೊ ಇವರಿಗೆ ನಾವು ಸಪೋರ್ಟ್ ಕೇಳ್ತಾ, ನಾವು ಮೀಡಿಯಾಗಳಿಗೆ ಕೇಳ್ತಾ ಇರಬೇಕಾದ್ರೂ
ಸರ್ ನಾವು ಮಲಯಾಳ ಇಂಡಸ್ಟ್ರಿ ಕಂಟೆಂಟ್ ಸಿನಿಮಾ ಬಂದಿದೆ, ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ ಹೇಳ್ತೀವಿ ಸರ್. ವಿದೌಟ್ ಕಮರ್ಷಿಯಲ್ ನಮ್ಮ ಸಿನಿಮಾವನ್ನು ಯಾರು ಪ್ರಮೋಟ್ ಮಾಡ್ತಾರೆ ಸರ್? ಕಾಂಟೆಂಟ್ ಸಿನಿಮಾನೇ ನೋಡಲಿ, ನಾವು ಮೊದಲೇ ಸಿನಿಮಾ ತೋರಿಸಿರ್ತೀವಿ ನಮ್ಮ ಪಿ ಆರ್ಗೆ ಅಥವಾ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ಅಥವಾ ನಮ್ಮ ಎಕ್ಸಿಬಿಟರ್ಸ್ಗೆ. ಇದು ಸ್ಟಾರ್ಟ್ ಆದ ಎಕ್ಸಿಬಿಟರ್ಸಿಂದ, ಅಂದರೆ ನನ್ನ ಪ್ರಕಾರ ಒಂದು 11-12 ಸ್ಕ್ರೀನ್ಗಳು ಸಿಂಗಲ್ ಸ್ಕ್ರೀನ್ ಕ್ಲೋಸ್ ಆಯಿತು ಅಂತ ಅನಿಸುತ್ತೆ. ಸೊ ಜೊತೆಯಲ್ಲಿ ಕಾವೇರಿ ಥಿಯೇಟ್ರು ಕ್ಲೋಸ್ ಆಯಿತು. ಆ್ಯಂಡ್ ಇದು ಸಿನಿಮಾ ಇಲ್ಲದೆ ಅಂತ ನಾನು ಹೇಳಿದರೆ ನಾನು ಅದು ನಂಬಲ್ಲ. ಯಾಕೆಂತೇಳಿ ಹೇಳಿದರೆ, ಒಂದು ಡೆವಲಪಿಂಗ್ ಏರಿಯಾ, ಡೆವಲಪಿಂಗ್ ಸೆಕ್ಟ್ರಲ್ಲಿ ಇವಾಗ ಅದು ಕಾವೇರಿ ಹಂತದಲ್ಲಿ ನಾಳೆ ಮಾಲ್ ಆಗ್ಬೋದು, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಬರ್ಬೋದು, ಇಲ್ಲ PVR ಅಂತದ್ದು ಇನ್ನೊಂದು 10 ಸ್ಕ್ರೀನ್ ಬರ್ಬೋದು. ಹಾಗಂತ ಒಂದು ಕಡೆಯಲ್ಲಿ ಸ್ಕ್ರೀನ್ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. ನಾವು ಕನ್ನಡ ಸಿಂಗಲ್ ಸ್ಕ್ರೀನ್ ಕ್ಲೋಸ್ ಆಗುತ್ತೆ ಅಂತೇಳಿ ಹೇಳಿದರೆ ಅದು ಕನ್ನಡ ಸಿನಿಮಾದಿಂದ ಮಾತ್ರ ಅಂತೇಳಿ ಅಲ್ಲ ಸರ್. ಕರ್ನಾಟಕ ಇಸ್ ಒನ್ ಹಬ್. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ರಿಲೀಸ್ ಆಗುತ್ತೆ, ಬೇರೆಲ್ಲೂ ಆಗಲ್ಲ. ಕರ್ನಾಟಕದಲ್ಲಿ ಆನ್ ರಿಲೀಸ್ ಡೇ ಎಲ್ಲ ಸಿನಿಮಾಗಳು, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಇದು ಥಿಯೇಟರು ಸಿಂಗಲ್ ಸ್ಕ್ರೀನ್ ಕ್ಲೋಸ್ ಆಯಿತು ಅಂತ ಹೇಳಬೇಕಾದ್ರೂ ಒಂದಷ್ಟು ಎಕ್ಸಿಬಿಟರ್ಸ್ ಇದೆ, ಅದು ಅವರು ಎಕ್ಸಿಬಿಟರ್ ಜೊತೆ ಮಾತಾಡಿದಾರ ಯಾರಾದರೂ ಇಲ್ವಾ, ಇದು ಒಂದಷ್ಟು. ಸೊ ಇದರ ಬಗ್ಗೆ ನಾನು ಹೇಳ್ತಾ ಇರೋದೇನು ಅಂದರೆ ಸರ್, ಅಥೆಂಟಿಕ್ ಆಗಿ ನಾವು ಕೆಲಸ ಮಾಡುವ, ಒಂದು ಫೋರಮ್ ಮಾಡುವ, ಅಥೆಂಟಿಕ್ ಆಗಿ ಕೆಲಸ ಮಾಡುವ, ಒಳ್ಳೆ ಸಿನಿಮಾಗಳು ಬರಬೇಕು ಅಂತೇಳಿ ಹೇಳಿದರೆ ಇವಾಗ ಯಾರು ಅದಕ್ಕೆ ಯಾವುದು ಬೌಂಡ್ರಿ ಪ್ಯಾರಾಮೀಟರ್ಸ್ ಏನು ಅಂತ. ಸೊ ಅದು ಒಬ್ಬೊಬ್ರಿಗೆ ಅದು ಏನು ಮಾಡೋಕ್ಕೂ ಆಗಲ್ಲ. ಅವರವರ ರೀತಿಯಲ್ಲಿ ಅವರವರು ಸಿನಿಮಾ ಮಾಡ್ತಾರೆ. ಬಟ್ ಚೆನ್ನಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಅಂತೇಳಿಯೇ ಮಾಡೋದು ಹೊರತು ಯಾರೂ ನಾನು ಒಂದು ಡಬ್ಬಾ ಸಿನಿಮಾ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಲಾಸ್ ಮಾಡ್ಕೊಳ್ಬೇಕು ಅಂತ ಯಾರೂ ಮಾಡಲ್ಲ. ಸೊ ಈ ಇಶ್ಯೂಗಳನ್ನು ನೋಡಬೇಕಾದ್ರೆ ನಾನು ಹೇಳ್ತಾ ಇರೋದೇನು, ದಯವಿಟ್ಟು ಒಂದಷ್ಟು ತಿಳಿದವರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ್ಯಂಡ್ ಒಂದಷ್ಟು ವರ್ಕ್ ನಡೆಸ್ತಾ ಇದ್ದಾರೆ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ಗಳು ಮಾಡ್ತಾ ಇದ್ದಾರೆ, ಇದನ್ನು ಹೇಗೆ ಏನು ಅಂತ. ಬಟ್ ಹೊಸ ಸಿನಿಮಾ ಮೇಕರ್ಸ್ ಬರಬೇಕಾದ್ರೂ ಅಷ್ಟೇ ಅವರಿಗೆ ಇದು ಏನು ಪ್ಯಾರಾಮೀಟರ್ಸ್ ಹಾಕೋದು ಅದೆಲ್ಲ ಅದ್ರ ಇರಲಿ. ಬಟ್ ನಾನು ಹೇಳೋದು, ಒಂದಷ್ಟು ಸೋಷಲ್ ಮೀಡಿಯಾಗಳಲ್ಲಿ ಬರುವ ಹೆಡ್ಲೈನ್ಸ್ ಇರ್ಬೋದು, ಯೂಟ್ಯೂಬರ್ಸ್ ಕೊಡುವ ಹೆಡ್ಲೈನ್ಸ್ ಇರ್ಬೋದು, ದಯವಿಟ್ಟು ನೋಡ್ಕೊಂಡು ಕೊಡಿ. ಯಾಕೆ ಅಂತೇಳಿ ಹೇಳಿದರೆ, ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಅಥವಾ ಒಂದು ಸಿನಿಮಾ ಇಂಡಸ್ಟ್ರಿ ಇದೆಲ್ಲನೊಂದು ಪಬ್ಲಿಕ್ ಡೊಮೈನಲ್ಲಿ ಇರುವವರು. ಸೊ ಇದರ ಹಿಂದೆ ಎಷ್ಟೋ ನಾವು ಜನಗಳು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಡೈರೆಕ್ಟರ್ ಅಂತೇಳಿ ಹೇಳಿದರೆ, ಒಂದು ಪ್ರೊಡ್ಯೂಸರ್, ಅವನಿಗೆ ಪ್ರೊಡ್ಯೂಸರ್ ಹುಡುಕಿ ಅವನಿಗೆ ಕನ್ಫರ್ಮ್ ಮಾಡಿ ಅವನು ಶುರು ಮಾಡೋಕ್ಕೆ ಅವನಿಗೆ ವರ್ಷಗಟ್ಟಲೆ ಹೋಗಿರುತ್ತೆ. ಡೈರೆಕ್ಟ್ರಿಗೆ ಅವನು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದಿರ್ಬೋದು, ಆ್ಯಸ್ ಎ ರೈಟರ್ ಅವರಿಗೆ ಬರೆಯೋದಿರ್ಬೋದು, ಸೊ ಈ ಕಂಪ್ಲೀಟ್ ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ ಮಾಡೋದಿರ್ಬೋದು, ಇದೆಲ್ಲ ಇಷ್ಟು ಮಾಡಿ ಇದರ ಹಿಂದೆ ವರ್ಷಗಳೇ ಹೋಗಿರುತ್ತೆ. ಅಂಥದ್ದಲ್ಲಿ ಪ್ರೊಡ್ಯೂಸರ್ ಬರುವವರು ಅಷ್ಟೇ, ಅಫ್ಕೋರ್ಸ್ ಸಿನಿಮಾ ರಂಗಕ್ಕೆ ಬರುವವರು ಒಂದಷ್ಟು ನೋಡ್ಕೊಂಡು ಬರ್ತಾರೆ. ಬಟ್ ಕೆಲವರು ಏನೋ ಒಂದು ಫ್ಯಾಂಟಸಿಯಲ್ಲಿ, ಕೆಲವರು ಒಂದಷ್ಟು ಪಬ್ಲಿಸಿಟಿಯಲ್ಲಿ, ತುಂಬ ಡಿಫ್ರೆಂಟ್ ವೇಯಲ್ಲಿ ಪ್ರೊಡ್ಯೂಸರ್ಸ್ ಅಂತ ಬರ್ತಾರೆ. ಬಟ್ ಫಂಡಿಂಗ್ ವಿಷಯದಲ್ಲಿ ಇವಾಗ ಹೆಂಗಿರುತ್ತೆ ಸರ್, ಈ ಸಿನಿಮಾಗೆ ದುಡ್ಡು ಹಾಕ್ತೀನಿ, ನೀವೇ ಗ್ಯಾರಂಟಿ ಸರ್, ಅಥವಾ ಹೀಗೆ ಸರ್ ಅಂತ ಹೆಂಗೆ ಮೊದಲೇ ಒಂದಷ್ಟು ಫೋನ್ ಬಂತು, ಒಂದಷ್ಟು ವಿಷಯಗಳಲ್ಲಿ ಪ್ರೊಡ್ಯೂಸರ್ಗೂ, ಟೀಮಿಗೂ, ಡೈರೆಕ್ಟ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ್ಯಂಡ್ ಇಂಡಸ್ಟ್ರಿಗೂ ಅದು ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಇವಾಗ ಇಂಥದ್ದಾದ ತಕ್ಷಣ ಮುಚ್ಚಿ ಹೋಯ್ತಾ ಅಂತ ಹೇಳಿ ಕೇಳೋದು, ಅಯ್ಯೋ ಮುಚ್ಚಿ ಹೋಯ್ತು, ಇದ್ರ ಹಿಂದೆ 1000 ಜನ ಕೆಲಸ ಮಾಡ್ತಾ ಇರ್ತೀವಿ ನಾವು. ಆವಾಗ ಅಂಥ ಹೆಡ್ಲೈನ್ಸ್ ನೋಡಿಕೊಂಡೇ ಜನಗಳು ನೋಡ್ತಾರೆ. ಬಟ್ ಸರ್, ಇದಕ್ಕೊಂದು ಲಾಜಿಕ್ ಬೇಕಾಗ್ತದೆ. ಎರಡನೇದು, ನಾನು ಒಂದಷ್ಟು ಇಶ್ಯೂಗಳನ್ನು ಹೇಳೋದು, ಈಗ ನಾನು ಆ್ಯಸ್ ಎ ಮೇಕರ್, ಸಿನಿಮಾ ಮೇಕರ್, ಇಷ್ಟು ವಿಷಯಗಳಿವೆ ಸರ್. ನಾನು ಆವಾಗಲೇ ಹೇಳಿದಂಗೆ ಕಾಂಟೆಂಟ್ PR ಇರ್ಬೋದು ಅಥವಾ ಮೀಡಿಯಾಗಳಿರ್ಬೋದು. ನಾನು ಒಂದು ಇಶ್ಯೂ ರೈಸ್ ಮಾಡಿದೆ, ನಾನೇನು ರವಿಕೆ ಪ್ರಸಂಗ ಆದಮೇಲೆ ನಂಗೊಂದು ಸಣ್ಣ ಇತ್ತು, ಏನು, ಯಾವತ್ತು ಸಿನಿಮಾ ಮೇಕರ್ಸ್ಗೆ ನಾನೊಂದು ಕಿವಿ ಮಾತು ಹೇಳಿದೆ, ಆ್ಯಕ್ಟ್ರ್ಗಳ ಜೊತೆ ಯಾವತ್ತೂ ಎಗ್ರಿಮೆಂಟ್ ಮಾಡ್ಕೊಳ್ಳಿ, ಫ್ರೆಂಡ್ಲಿ ಮಾಡಬೇಡಿ. ಯಾಕೆಂತೇಳಿ ಹೇಳಿದರೆ, ಒಂದು ಸಿನಿಮಾ ಆದಮೇಲೆ ಅವರು ಕಂಪ್ಲೀಟ್ ಸಿನಿಮಾ ರಿಲೀಸ್ವರೆಗೂ ಬರಬೇಕು, ಪ್ರಮೋಷನ್ಗೆ ಬರಬೇಕು. ಆಮೇಲೆ ಜೊತೆಯಲ್ಲಿದ್ದರೆ ಒಂದಷ್ಟು ಜನ, ಬಿಕಾಸ್ ನಾವು ಫೇಸ್ ವ್ಯಾಲ್ಯೂ ಆ್ಯಕ್ಟರ್ಗಳನ್ನು ಹಾಕ್ಕೊಳ್ಳೋದು ಅದಕ್ಕೇ.
ಅಲ್ವಾ? ಸೊ ಅಂಥ ಇಶ್ಯೂಗಳನ್ನು ನಾವು ಯಾರು ಮಾತಾಡ್ತಾ ಇದ್ದೀವಿ? ಯಾರು ಮಾತಾಡ್ತಾ ಇಲ್ಲ. ಎಷ್ಟೋ ಜನ ಅನುಭವಿಸ್ತಾ ಇದ್ದೀವಿ, ನಾವೇ ಅನುಭವಿಸ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ. ಇವಾಗ ಇನ್ನೊಂದು ನಾನು ಇವತ್ತಿನ ಲೈವ್ ಬಂದು ನಾನು ಹೇಳಬೇಕಾದ್ದು ಅಷ್ಟೇ, ನೋಡ್ತಾ ಇದ್ದರೆ ಅಥವಾ ದಯವಿಟ್ಟು ಪೈರೇಸಿ ಈಗಿನ ಸಿನಿಮಾಗಳು ನೀವು ನೋಡಿದರೆ ಎಬ್ಸಲ್ಯೂಟ್ಲಿ ಇವಾಗ 1 ವರ್ಷದಿಂದ ನಾವು ನೋಡ್ತಾ ಇರೋದು, ನಾನಂತೂ ಒಂದು 6 ತಿಂಗಳಿಂದ ನೋಡ್ತಾ ಇರೋದು, ಸಿನಿಮಾ ಇವತ್ತು ರಿಲೀಸ್ ಆದರೆ ಬೆಳಗ್ಗೆ ರಿಲೀಸ್ ಆದರೆ ಸಂಜೆ ಅಷ್ಟೊತ್ತಿಗೆ ಪೈರೇಸಿ ಆಗಿರುತ್ತೆ. ಸೊ ಇಲ್ಲ ನೆಕ್ಸ್ಟ್ ಡೇ ಅಂತೂ ಗ್ಯಾರಂಟಿ ಪೈರೇಸಿನೇ. ಅದು ಒಂದಷ್ಟು ಜನ, ನಾನಂತೂ ಇಲ್ಲಿವರೆಗೆ ಪೈರೇಸಿ ಟೆಲಿಗ್ರಾಮ್ ಒಂದೆರಡು ಗ್ರೂಪ್ಗಳಿತ್ತು, ಅದು ನಾನಿಲ್ಲ ಡಿಲೀಟ್ ಮಾಡಿದ್ದೀನಿ. ಬಟ್ ಒಂದಷ್ಟು ಜನ ಏನು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ದೇ ಆರ್ ವೇಟಿಂಗ್ ಫಾರ್ ದಟ್, ಟೆಲಿಗ್ರಾಮಲ್ಲಿ ಬರುತ್ತೆ ಅಲ್ಲ ಸಿನಿಮಾ ಅಂತ. ಇನ್ನೊಂದಷ್ಟು ಲಿಂಕ್ಗಳು. ಇವಾಗ ನಂದೇ ರವಿಕೆ ಪ್ರಸಂಗ ಆದಮೇಲೆ 2ನೇ ದಿನಕ್ಕೆ 3ನೇ ದಿನಕ್ಕೆ ಪೈರಸಿ ಕಾಪಿ ಬಂತು, ಒಂದು 2-3 ಲಿಂಕ್ಗಳು ಬಂತು, ಟೆಲಿಗ್ರಾಮಲ್ಲಿ ಬಂತು. ಅದ್ರ ಜೊತೆಗೆ ನನ್ನ ಜೊತೆ ಸಿನಿಮಾ ಯಾವುದು 13 ಸಿನಿಮಾ ರಿಲೀಸ್ ಆಗಿತ್ತು, 13 ಸಿನಿಮಾಗಳು ಅಲ್ಲಿತ್ತು. ಆ್ಯಂಡ್ ಅದರ ನಂತರ 1 ವಾರದಲ್ಲಿ ಬಂತು, ಅದು ಇತ್ತು. ಸೊ ನಾನು ಆವಾಗ ನನ್ನೊಂದಷ್ಟು ಡೈರೆಕ್ಟರ್ಗಳು ಆ್ಯಂಡ್ ಪ್ರೊಡ್ಯೂಸರ್ಗಳು ಇವ್ರ ಜೊತೆಲ್ಲ ಅದನ್ನು ಹೇಳಿದೆ, ಸರ್ ಇದು ಹಿಂಗಿದ್ರೆ ಆಗಲ್ಲ, ಬಿಕಾಸ್ ಮುಂದಿನ ಬಿಸ್ನೆಸ್ಗಳಿಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಒಂದು ಪೈರಸಿ ಆಗಲೇಬಾರ್ದು ಸರ್. ಅವ್ರು ಮಾಡ್ತಾರೆ ಮಾಡಲಿದ್ದು. ಆಮೇಲೆ ನಾನು ಏಪ್ರಿಲ್ ಐ ಆಮ್ ದ ಫಸ್ಟ್ ಪರ್ಸನ್ ಅಂತ ಇರ್ಬೋದು, ಗೊತ್ತಿಲ್ಲ ಎಷ್ಟು ಜನ, ಅಥವಾ ಅದಕ್ಕೂ ದಯವಿಟ್ಟು ಈ ವಿಡಿಯೋ ನೋಡಿದರೆ ಅಥವಾ ನನ್ನನ್ನು ಕನೆಕ್ಟ್ ಮಾಡಿ. ನಾನು ಫೆಬ್ರವರಿ 23ಕ್ಕೆ ನಾನು FIR ರಿಜಿಸ್ಟರ್ ಮಾಡಿದೆ. ಏನು, ರವಿಕೆ ಪ್ರಸಂಗ ಸಿನಿಮಾ ಪೈರಸಿ ವಿದೌಟ್ ಅವರ್ ನಾಲೆಜ್ ಒಂದು ಕಾಪಿಗಳು ಅವೈಲೇಬಲ್ ಇದೆ, ಬೇರೆ ಯಾವುದೋ ಲಿಂಕಲ್ಲಿ ಅವೈಲೇಬಲ್ ಇದೆ, ಆ್ಯಂಡ್ ಅದನ್ನು ಡೆಮಾಲಿಷ್ ಅದನ್ನು ಏನು ವ್ಯಾನಿಷ್ ಮಾಡಬೇಕು ಅಂತ FIR ಆಯಿತು. ಅಲ್ಲಿಂದ ಆ FIR ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಅಂದರೆ 4-5 ದಿನ ಇದನ್ನು ರಿಜಿಸ್ಟರ್ ಮಾಡಿರಲಿಲ್ಲ. ಅಂದರೆ ಅವರಿಗೆ ಬೇರೆ ಬೇರೆ ರೀಸನ್ಸ್ ಇತ್ತು, ಅಂತ FIR ಆಯಿತು. ನಂತರ ಸೈಬರ್ಗೆ ಹೋಗಿದ್ದೆ. ಸೈಬರಲ್ಲಿ ಅದು ಅವರಿಗೆ ಏನು ಮಾಡೋಕ್ಕೂ ಆಗಿಲ್ಲ ಇಲ್ಲಿವರೆಗೂ, ಟಿಲ್ ಡೇಟ್ ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ನಾನು ಫಿಲಮ್ ಚೇಂಬರ್ಗೆ ಬರ್ತಿದ್ದೆ. ಅಫ್ಕೋರ್ಸ್ ನಮ್ಮ ಕೃಷ್ಣೇಗೌಡರು ನನಗೆ ಹೆಲ್ಪ್ ಮಾಡಿದರು. ಆ್ಯಂಡ್ ನಂತರ ನಾನು ಚಲನಚಿತ್ರ ಅಕಾಡೆಮಿಗೆ ಬರೆದೆ. ಇಲ್ಲಿವರೆಗೂ ಒಂದು ಚಲನಚಿತ್ರ ಅಕಾಡೆಮಿಯಿಂದ ಇಲ್ಲಿವರೆಗೂ ಒಂದು ಮೇಲಿಲ್ಲ. ಐ ಆಮ್ ವೆರಿ ನಾನು ಇದನ್ನು ಹೇಳ್ತಾ ಇರೋದು, ನನ್ನ ಹತ್ರ ಎಲ್ಲನೂ ಇದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಇದೆ. ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರೆದೆ, ಮೇಲ್ಗಳೇ ಹೋಗ್ತಾ ಇಲ್ಲ, ಆ್ಯಂಡ್ ಮೇಲು ಬೌನ್ಸ್ ಬ್ಯಾಕ್ ಆಗುತ್ತೆ. ಅವರ PSಗೆ ಬರೆದೆ, ಟ್ರೈ ಮಾಡ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟು, ವಾರ್ತಾ ಇಲಾಖೆಗೆ ಬರೆದೆ, ರಿಜಿಸ್ಟ್ರಿಗೆ ಬರೆದೆ, ಕಮಿಷನರ್ಗೆ ಬರೆದೆ. ಇಲ್ಲಿವರೆಗೂ ಒಂದು ಮೇಲ್ ಬಂದಿಲ್ಲ ಫೀಡ್ಬ್ಯಾಕ್. ಸೊ ನಾನು ಇವಾಗ ಇಲ್ಲಿ ಹೇಳ್ತಾ ಇರೋದು, ಪ್ಲೀಸ್ ನೋಟ್ ಇಟ್ ಡೌನ್, ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ, ಅಥವಾ ಈಗ ಇದರ ಬಗ್ಗೆ ಯಾರು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಪೈರಸಿ ಆಗ್ತಾ ಇದೆ, ಒಂದು ಸಿನಿಮಾ ಪೈರಸಿ ಆಗಿದೆ, ಇದರಿಂದ ಲಾಸ್ ಆಗುತ್ತೆ ಸಿನಿಮಾ ಮೇಕರ್ಸ್ಗಿರ್ಬೋದು, ಪ್ರೊಡಕ್ಷನ್ ಹೌಸ್ಗಿರ್ಬೋದು, ಎಲ್ಲರಿಗೂ. ಸೊ ಇದರಿಂದ ಆಮೇಲೆ ರೀಪ್ಲೇ ಇಲ್ಲ. ನಂತರ ನಾನು CBFCಗೆ ಬರೆದೆ. ನಮ್ಮ ಈಗಿನ ರೀಜನಲ್ ಆಫೀಸರು ಅದನ್ನು ಸೀರಿಯಸ್ ಆಗಿ ತಗೊಂಡ್ರು. ಅವರು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟ್ ಡೆಲ್ಲಿಗೆ ಬರೆದಿದ್ದಾರೆ. ಆ್ಯಂಡ್ ಇದು ನವೆಂಬರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರು ಒಂದು ಇದು ತಂದಿದ್ದಾರೆ, ಏನು ಹೇಳೋದು ಅದಕ್ಕೆ ಏನೋ ಒಂದು ಕಾಯ್ದೆ ತಂದಿದ್ದಾರೆ. ಅದು ಏನು ಅಂತೇಳಿ ಹೇಳಿದರೆ, 2000 ಇಲ್ಲಿವರೆಗೆ 2000 ಕೋಟಿ ಲಾಸ್ ಆಗಿದೆ. ಅದು ಅವರ ಅಂಕಿಅಂಶಗಳು ಬೇರೆ ಬೇರೆ. ಸೊ ಪೈರಸಿ ಆಗಲೇಬಾರ್ದು. ಆ್ಯಂಡ್ ಪೈರಸಿ ಆದರೆ ವಿದಿನ್ 48 hours ಇಂಥ ಲಿಂಕ್ಗಳನ್ನು ನಾವು ವ್ಯಾನಿಷ್ ಮಾಡಬೇಕು ಅಂತ. ಅದಕ್ಕೆ ಇದು ನೋಡಲ್ ಆಫೀಸರ್ಸ್ ಮಾಡಿದ್ದೇವೆ ಅಂತ ಇದು ಎಲ್ಲನೂ ಇದೆ ನನ್ನ ಹತ್ರ. ಅಂದರೆ ಯಾವ ಕಡೆ ಸೆಂಟ್ರಲ್ ಬೋರ್ಡ್ ಇರುತ್ತೆ, ಸೆನ್ಸರ್ ಬೋರ್ಡ್ ಇರುತ್ತೆ, ಅಲ್ಲಿಂದ ಸೆನ್ಸರ್ ಆಫೀಸರ್ಗಳನ್ನು ನೋಡಲ್ ಆಫೀಸರ್ ಅಂತ ಒಂದು 15 ಜನರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅವರು ವರ್ಕ್ ಮಾಡಿ, ಸೊ ಆ ರೀತಿಯಲ್ಲಿ ನೋಡಲ್ ಆಫೀಸರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಸೆನ್ಸರ್ ಬೋರ್ಡಲ್ಲಿ ಯಾರು ರೀಜನಲ್ ಆಫೀಸರ್ಸ್ ಇರ್ತಾರೆ ಅವರು ಅದನ್ನು ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಇಸ್ ದಟ್ ನಮ್ಮ ಸೆನ್ಸರ್ ಬೋರ್ಡಲ್ಲೂ ನಾನು ಕೊಟ್ಟೆ ವಿತ್ FIR ಕಾಪಿ, ವಿತ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್, ವಿತ್ ವಾರ್ತಾ ಇಲಾಖೆ,
ಆ್ಯಂಡ್ ಇಲ್ಲಿಯ ಸೆನ್ಸರ್ ಆಫೀಸರು 5 ಸಲ 6 ಸಲ ಮೇಲ್ ಹಾಕಿದ್ದಾರೆ ಡೆಲ್ಲಿಗೆ. ಜಾಯಿಂಟ್ ಸೆಕ್ರೆಟರಿ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್. ಇದಾಗಿನೂ ಇಲ್ಲಿವರೆಗೂ ಆ ಲಿಂಕ್ಗಳು ಏನಿರ್ಬೋದು ಒಂದು 2 ಸಲ ವ್ಯಾನಿಷ್ ಆಗಿದೆ, ಹೊಸ ಲಿಂಕ್ ಬಂದಿದೆ, ಟೆಲಿಗ್ರಾಮಲ್ಲಿ ಇನ್ನೂ ಇದೆ. ಒಂದು ಸಿನಿಮಾ ಇನ್ನೂ ಇದೆ. ಅಂದರೆ ಒಂದು ಫೆಬ್ರವರಿ 16ಕ್ಕೆ ರಿಲೀಸ್ ಆದಂತಹ ಸಿನಿಮಾ ಪೈರಸಿ ಆಗಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. ಆ್ಯಂಡ್ ಅದಕ್ಕೆ ನಮ್ಮ ಹತ್ತಿರ ಅದನ್ನು ಡೆಮಾಲಿಷ್ ಮಾಡೋದಿರಲಿ, ಅದು ಎಲ್ಲಿಂದ ಬಂದಿದೆ ಅಂತ ಆಗಲಿ ಅಥವಾ ಯಾರು ಇದನ್ನು ಮಾಡ್ತಾರೆ ಆಗಲಿ, ಅಫ್ಕೋರ್ಸ್ ಅವರು ವರ್ಚುವಲ್ ಅಂತ ಹೇಳ್ತಾರೆ, ಬಟ್ ನಮ್ಮ ಗೌರ್ಮೆಂಟಲ್ಲಿ ಅದಕ್ಕೆ ಬೇಕಾದ ಟೂಲ್ಸ್ ಇರಲೇಬೇಕು. ಬಿಕಾಸ್ ಟೆಲಿಕಮ್ಯುನಿಕೇಷನ್ ಇವಾಗ ಹೆಂಗೊಂದು ಪಾನ್ ಸೈಟ್ಗಳು ಅಥವಾ ಒಂದು ಸೆಕ್ಸ್ ಸೈಟ್ಗಳು ಬಂದರೆ ಅದನ್ನು ವ್ಯಾನಿಷ್ ಮಾಡ್ತೇವೆ. ಯಾವುದೋ ಒಂದು IP ಅಡ್ರೆಸ್ಸಿಂದ ಹೇಗೆ ಕಂಡುಹಿಡಿತೀವಿ? ಸಿನಿಮಾ ಬಗ್ಗೆ ಇಷ್ಟು ತಾತ್ಸಾರ ಅಂತ ಹೇಳ್ಬೋದು, ನಿಗ್ಲಿಜೆನ್ಸಿ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಇಶ್ಯೂ ಸರ್. ನಾನು ಹೇಳ್ತಾ ಇರೋದು, ಲೈವಲ್ಲಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ನಾನು ಇದನ್ನು ಪ್ರೆಸ್ ಮೀಟ್ ಕರಿಬೇಕು ಅಂತೇಳಿ ಹೇಳಿದ್ರು ವಿದೌಟ್ ಕಮರ್ಷಿಯಲ್ ನಂಗೆ ಗೊತ್ತಿಲ್ಲಪ್ಪ. ಪ್ರೆಸ್ ಅವ್ರು ಇದನ್ನು ಬರ್ತಾರಾ ಬರಲ್ವಾ ಹಾಕ್ತಾರಾ ಅಂತ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಹೇಳಿದರೆ, ಈಗ ಎಷ್ಟೋ ಕಡೆ ನಾವು ಮಂಜುಮಲ್ ಬಾಯ್ಸ್ ಅಂತ ನಾವು ಎಕ್ಸಾಂಪಲ್ ಕೊಡ್ತೀವಿ. ಸಿನಿಮಾ ಒಂದು ಪೈರಸಿ ಕಾಪಿ ಸಿಗುತ್ತೆ ಸರ್ ಅಂತ ನಾವು ನೋಡಿದರೆ, ಅದಕ್ಕೊಂದು ಅದರದ್ದೇ ಒಂದು ಆ ಇಂಡಸ್ಟ್ರಿಗೆ ಅದರೊಂದು ಸೀರಿಯಸ್ನೆಸ್ ಇದೆ, ಅದಕ್ಕೊಂದು ಅದರದ್ದೇ ಆದ ಒಂದು ರೂಪುರೇಷೆಗಳಿವೆ. ಸೊ ರಿಲೀಸಿಂಗಿಗೂ ಒಂದು ಸ್ಟ್ರಕ್ಚರ್ ಇದೆ. ಸೊ ನನಗೆ ಏನು ನಾನು ಈ ಸಿನಿಮಾಕ್ಕೆ ರವಿಕೆ ಪ್ರಸಂಗ ಅಂತ ಸಿನಿಮಾ, ಇದರ ಮೊದಲು ನಾನು ಎಷ್ಟು ಆ್ಯಡ್ಸ್ ಮಾಡಿದೆ, ಎಷ್ಟು ಸಿನಿಮಾಗಳು. ಅಂದರೆ ನಾನು ಹೇಳಿದ್ದು ನನಗೆ ಒಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸಿನಿಮಾ ಪಬ್ಲಿಕ್ ಡೊಮೈನಲ್ಲಿ ಬಿಟ್ಟು ನಾವು ಮಾತಾಡ್ಬೋದು. ನನಗೆ ರವಿಕೆ ಪ್ರಸಂಗದ ಬಗ್ಗೆ ವೆರಿ ಮಚ್ ಕಾನ್ಫಿಡೆನ್ಸ್ ಇದೆ, ಇವಾಗೂ ಇದೆ, ಖುಷಿ ಇದೆ. ಒಳ್ಳೆ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಒಂದಷ್ಟು ಜನ ಸೇರಿ ಮಾಡಿದ್ದೀವಿ ಸಿನಿಮಾವನ್ನು. ಬಟ್ ನಾನು ಹೇಳೋದು ಅದರ ಪ್ರೊಡ್ಯೂಸರು ಅಷ್ಟೇ, ಅಂದರೆ ಪ್ರೊಡಕ್ಷನ್ ಕಂಪನಿ ಓನರ್, ದ ಲಾಸ್, ಹೂ ಇಸ್ ಗೋಯಿಂಗ್ ಟು ಬೇರ್ ದ ಲಾಸ್? ಸರ್, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀನಿ, ಸೈಬರ್ಗೆ ಕೊಟ್ಟಿದ್ದೇನೆ, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀನಿ, ವಾರ್ತಾ ಇಲಾಖೆ ಇಲ್ಲಿ ಸ್ಟೇಟಲ್ಲಿ ಕೊಟ್ಟಿದ್ದೀನಿ, ಜಾಯಿಂಟ್ ಸೆಕ್ರೆಟರಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇನ್ ಡೆಲ್ಲಿ ಕೊಟ್ಟಿದ್ದೀನಿ, ಟೆಲಿಕಮ್ಯುನಿಕೇಷನ್ ಕೊಟ್ಟಿದ್ದೀನಿ, CMO ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ಕನೆಕ್ಟ್ ಮಾಡೋಕ್ಕೆ ನಂಗೆ ಆಗಿಲ್ಲ ಇನ್ನೂ. ಅಫ್ಕೋರ್ಸ್ ಫಿಸಿಕಲಿ ಇಲೆಕ್ಷನು ಅದು ಇದು ಆಗಿಲ್ಲ. ಬಟ್ ಈವನ್ ಟ್ವೀಟ್ ಮಾಡಿದ್ರು CMO, ಐ ಆಮ್ ಅಡ್ರೆಸ್ಸಿಂಗ್ ದಿಸ್ ಟ್ವೀಟ್, ಐ ಡೋಂಟ್ ನೋ ನನ್ನ ಟ್ವೀಟರ್ ಅದೇ ಹೇಳಿದಲ್ಲ, ಇದು ಕಮರ್ಷಿಯಲ್ ಕೊಡಬೇಕಾ, ನನ್ನ ಟ್ವೀಟ್ರನ್ನು ಜನ ನೋಡ್ತಾರಾ ಅಥವಾ. ಬಟ್ ನೋ ಒನ್, ನೋ ಮೀಡಿಯಾ, ನೋ ಸಿನಿಮಾ ಮೇಕರ್ಸ್, ನಾಟ್ ಎಟ್ ಆಲ್. ಆ್ಯಂಡ್ ಇಟ್ ಈಸ್ ನಾಟ್ ಮೈ ಇಶ್ಯೂ, ದಿಸ್ ಈಸ್ ದ ಇಂಡಸ್ಟ್ರಿ ಇಶ್ಯೂ. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಪಕ್ಕಾ ಈಸ್ ದ ಇಂಡಸ್ಟ್ರಿಯಲ್ ಇಶ್ಯೂ. ಸಿನಿಮಾ ಇಂಡಸ್ಟ್ರಿ ಅಂತ ಏನಿದೆ ಇದರ ಬಗ್ಗೆ ಒಬ್ಬ ಮಾತಾಡ್ತಾ ಇಲ್ಲ. ನಾನು ಪೈರಸಿ ಆದಮೇಲೆ ನಾನು ಒಂದಷ್ಟು ಡೈರೆಕ್ಟರ್ಗಳನ್ನು ಕೇಳಿದೆ, ಸರ್ ಹಿಂಗೆ ಆಗ್ತಿದೆ ಬನ್ನಿ ಅಂತ. ನಂಗಂತೂ ಬರಲಿಲ್ಲ ಸರ್, ನನ್ನ ಜೊತೆ ಗೊತ್ತಿಲ್ಲ ಪಾಪ, ಅವ್ರದ್ದೇ ಭಯ ಇದೆಯಾ ಅಥವಾ ಯಾಕೆ ಎದುರಾಕೊಳ್ಳೋದು ಅಂತ ಇರ್ಬೋದಾ. ಬಟ್ ಐ ಆಮ್ ಡೂಯಿಂಗ್ ಇಟ್. ನಾನು ಇದಕ್ಕೊಂದು ಹಂತ ಬರಲೇಬೇಕು. ಯಾಕೆಂತಂದರೆ ಪೈರಸಿ ಬಗ್ಗೆ ಒಂದು ಬಾಯಲ್ಲಿ ಹೇಳೋದಲ್ಲ, ಇದಕ್ಕೊಂದು ಪ್ರಾಪರ್ ಇದಕ್ಕೆ ಏನು ಸೊಲ್ಯೂಷನ್ ಇರ್ಬೋದು. ಪೈರಸಿ ಮಾಡಲೇಬಾರ್ದು, ಇಲ್ಲ ಇದಕ್ಕೆ ಮಾಡದ ಹಾಗೆ ನಾವು ಮಾಡ್ಬೋದು. ಅಫ್ಕೋರ್ಸ್ ಎಷ್ಟು ವಿಧಗಳಿವೆ ನಮಗೆ ಗೊತ್ತಿದೆ. ಸೊ ಇಂಥ ಇಶ್ಯೂವನ್ನು ನಾವು ಅಡ್ರೆಸ್ ಮಾಡದೆ ನಾವು ಸಿನಿಮಾ ಇಂಡಸ್ಟ್ರಿ ಇದು ಕ್ಲೋಸ್ ಆಗುತ್ತೆ, ಸಿನಿಮಾ ಇಂಡಸ್ಟ್ರಿ ವರ್ಕ್ ಆಗಲ್ಲ, ವರ್ಕ್ ಆಗ್ತಾ ಇಲ್ಲ, ಆ್ಯಂಡ್ ICU ಅಲ್ಲಿದೆ, ಆ್ಯಂಡ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಾ ಇಲ್ಲ. ಅಬ್ಸಲ್ಯೂಟ್ಲಿ ರಾಂಗ್. ನಾವು ಎಷ್ಟು ಜನ ಸಿನಿಮಾಕ್ಕೆ ಬರ್ತಾ ಇದ್ದೀವಿ ಸರ್? ನಾವೆಷ್ಟು ಜನ ಕನ್ನಡ ಸಿನಿಮಾ ಅಂತಾರೆ? ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ತತ್ಸಾರ ಇದೆ ನಮಗೆ. ತಿರ್ಗಾ ಸ್ಟಾರ್ಗಳು ಸಿನಿಮಾ ಮಾಡಬೇಕು ಅಂತ. ಸರ್, ಇವತ್ತಿನ ಸ್ಟಾರ್ಗಳು ಹೊಸಬ್ರಾಗಿ ಬರಬೇಕಾದ್ರೆ ಅವರು ಶುರು ಮಾಡ್ಬೇಕಾದ್ರೆ ಅವರು ಹೊಸಬ್ರೆ ಅಲ್ವಾ? ಆ್ಯಂಡ್ ಸ್ಟಾರ್ಗಳಿಗೆ ಅವ್ರದ್ದೇ ಆದ, ಹೆಂಗೆ ರವಿಚಂದ್ರನ್ ಸರ್ ಹೇಳಿದರು, ಅಥವಾ ಯಾರು ಒಬ್ಬ ಸಿನಿಮಾ ಮೇಕರ್ ಆಗಿ ತಿಳಿದವ್ರು, ನಮಗೆ ನಮ್ಮ ಇಂಡಸ್ಟ್ರಿಯ ಒಳಗಡೆ ನಮಗೆ ಅಫ್ಕೋರ್ಸ್ ಯಾರಿಗಾರು ಗೊತ್ತಿರುತ್ತೆ.
ಅವ್ರಿಗೆ ಅವ್ರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ, ಆ್ಯಂಡ್ ಅವ್ರಿಗೆ ಆದ ಒಂದು ಡಿಸೈನಿಂಗ್ ಇರುತ್ತೆ, ಅವ್ರಿಗೆ ಆದ ಸ್ಕ್ರಿಪ್ಟ್ ಇರುತ್ತೆ, ಆ್ಯಂಡ್ ಅವ್ರಿಗೆ ಆದ ಪ್ರೊಡಕ್ಷನ್ ಲೆವೆಲ್ ಬೇಕು. ನಾವು ಎಷ್ಟೋ ವಿಷಯಕ್ಕೆ ಕನ್ನಡ ಅಂತ ಯೂಸ್ ಮಾಡ್ತೀವಿ. ಕನ್ನಡ ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾ ಮಾಡಲ್ವಾ, ಕನ್ನಡ ಅದು ಕನ್ನಡ ನಾವು 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 ಸರ್ ಮನ್ಸಾರೆ ಸರ್ ಕನ್ನಡ ಸಿನಿಮಾ ಅಂತ ನಾವು ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾಕ್ಕೆ ನಾವೆಷ್ಟು ಜನ ಬಂದು ನೋಡ್ತೇವೆ ಸರ್. ಥಿಯೇಟ್ರಲ್ಲಿ ಹೋಗ್ಲಿ, OTTಗೆ ಬಂದ್ರು ಇವಾಗ ಗ್ರಾಚಾರಕ್ಕೆ ನನ್ನ ಪಾವನ ಹೇಳೋದು, ಥಿಯೇಟ್ರಲ್ಲಿ ಬಿಡಪ್ಪ, ನಮ್ಮ ಕ್ಲೋಸ್ ಸರ್ಕಲ್ ಅಂತ ಇದ್ದವ್ರೆ, ಕ್ಲೋಸ್ ಸರ್ಕಲ್ ನಾನು ಹೇಳ್ತಾ ಇರೋದು, ಇದ್ದವ್ರೆ ಥಿಯೇಟರ್ ಬಿಟ್ಬಿಡಿ, ಟೈಮ್ ಸರಿಯಾಗಿಲ್ಲ ಅವ್ರಿಗೆ, ಅವ್ರದ್ದು 108 ಸಮಸ್ಯೆ. ಇದು ಎಕ್ಸಾಮ್ ಟೈಮಲ್ಲಿ ನೀವು ಬಂದ್ರಿ, ನೀವು ಈ ಥಿಯೇಟ್ರಲ್ಲಿ ಬರಲಿಲ್ಲ, ಆ ಥಿಯೇಟ್ರಲ್ಲಿ ಬರಲಿಲ್ಲ, ಇದೆಲ್ಲ. ಬಟ್ ಇವಾಗ OTTಯಲ್ಲಿ ಬಂದಾಗನು ಯಾಕೆ ಫ್ರೀ ಇಲ್ಲ ಅಂತ ಕೇಳ್ತೀವಿ. OTTಯಲ್ಲಿ ಸಿನಿಮಾ ನಾವು ರಿಲೀಸ್ ಮಾಡಬೇಕಾದ್ರೂ ಆದರೆ ಫ್ರೀ ಇಲ್ವಾ ಸಿನಿಮಾ ಅಂತ ಕೇಳಿದರೆ ನಾವು, ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಕನ್ನಡ. ನಾವು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ICU ಅಲ್ಲಿದೆ, ಆ್ಯಂಡ್ ಇದೆಲ್ಲ ನಾವು ಮಾತಾಡೋದು. ಎಸ್ಪೆಷಲಿ ನಾನು ಹೇಳೋದು ಸರ್, ಈ ವಿಡಿಯೋವನ್ನು ಶೇರ್ ಮಾಡಿ, ಇಲ್ಲ ನನ್ನ ಜೊತೆ ಜಾಯಿನ್ ಆಗಿ ಡಿಸ್ಕಸ್ ಮಾಡುವ ಒಂದು ಫೋರಮ್ ಮಾಡುವ ಅಲ್ವಾ. ಸೊ ಪ್ರತಿ ಸಲ ಹೇಳೋದು ನಾನು, ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯವರು ತುಂಬಾ ಬುದ್ಧಿವಂತರು ಅಂತ ಏನಿರ್ತಾರೆ, ತುಂಬಾ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ. ಕನ್ನಡ ಒಂದಷ್ಟು ಫೋರಮ್ಗಳಿವೆ, ಒಂದಷ್ಟು ಸೋ ಕಾಲ್ಡ್ ಇಂಟೆಲೆಕ್ಚುವಲ್ಸ್ ಅಂತ ನಾವು ಯಾರಿದ್ದೇವೆ ಅಂದುಕೊಂಡಿದ್ದಾರೆ ಅಂಡ್ ಇದ್ದಾರೇನೋ. ಫಸ್ಟಿಗೆ ನಾವು ಕಂಟೆಂಟ್ ಅಂತೇಳಿ ಬರಿತೀವಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ. ನಾವು ಯಾವುದೋ ಒಂದು ಸಿನಿಮಾ ಬಂತು, ರಿಜಿಸ್ಟರ್ಡ್ ಆರ್ಟಿಸ್ಟ್ ಬಂತು ಸರ್, ಎಲ್ಲ ಆ್ಯಕ್ಟರ್ಗಳ ಮೇಲೂ ಪ್ರೀತಿ ಇದೆ ಸರ್. ನಮಗೆ ಪ್ರೀತಿ ಇಲ್ಲ ಪ್ರಶ್ನೆನೇ ಅಲ್ಲ. ನಾಳೆ ಎಸ್ಸೆಪ್ಟ್ ಒಂದು ನಿಮಿಷ, ಯಾರೋ ಎಸ್ಸೆಪ್ಟ್ ಗೋ ಲೈವ್ ವಿತ್ ರಘು ಪಾಂಡೇಶ್. Go live with the live ಇದೆ ಅಲ್ಲ. ಹಲೋ ರಘು ಪಾಂಡೇಶ್ವರ್ ಸರ್, ಗೊತ್ತಿಲ್ಲ, ಅನೇಬಲ್ ಟು ಜಾಯಿನ್ ಬರ್ತಾ ಇದೆ. ಸೊ ಎಲ್ಲ ನನ್ನ ಸಿನಿಮಾ ಮೇಕರ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಸಿನಿಮಾ ಮೇಕರ್ಸ್ ಇರ್ಬೋದು, ಅಥವಾ ಎಲ್ಲ ಜೊತೆಯಲ್ಲಿ ಸಿನಿಮಾ ಮಾಡುವವರು ಇರ್ಬೋದು ಸರ್. ಒಳ್ಳೆ ಸಿನಿಮಾ ಮಾಡುವ, ಕಾಂಪಿಟೇಷನ್ ಕೊಡೋಣ, ನಮ್ಮಲ್ಲೇ ಒಳ್ಳೆ ಸಿನಿಮಾಗಳು ಮಾಡುವ, ಪ್ರೊಫೆಷ್ನಲ್ ಆಗಿ ಮಾಡುವ, ಕಾಂಪಿಟೇಷನ್ ಕೊಡುವ. ಬಟ್ ನಾನು ಕೇಳ್ತಾ ಇರೋದು, ಸೋ ಕಾಲ್ಡ್ ಒಂದಷ್ಟು ಜನ ನಾವು ಬರಿತಾ ಇರ್ತೀವಿ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಸೊ ಒಂದು ಒಳ್ಳೆ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿಲ್ಲ, OTTಯಲ್ಲಿ ಬರುವಾಗ ಯಾವಾಗ ಫ್ರೀ ಅಂತ ಕೇಳ್ತೀರಿ, ಆ್ಯಂಡ್ ಎಗೇನ್ ಯು ಆರ್ ಟಾಕಿಂಗ್ ಅಬೌಟ್ ದ ಸಿನಿಮಾ ಕಂಟೆಂಟ್ ಚೆನ್ನಾಗಿಲ್ಲ ಅಂತ, ಆ್ಯಂಡ್ ಕಂಟೆಂಟ್ ಸಿನಿಮಾ ಬರ್ತಾ ಇಲ್ಲ ಅಂತ. ಬೇರೆ ಭಾಷೆಯ ಸಿನಿಮಾ ಅದು ಏನು ಸರ್, ನಂಗೆ ಎಸ್ಪೆಷಲಿ ನಂಗೆ ಭಾಷೆ ಲಿಮಿಟೇ ಇಲ್ಲ, ನಂಗೆ ಭಾಷೆ ಬೇರರ್ ಇಲ್ಲ. ನಾನು ಯಾವುದೇ ಸಿನಿಮಾ ಆಸ್ ಎ ಮೇಕರ್, ನಾನು ಹಿಂದಿ ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಇದ್ದೀನಿ, ಮಲಯಾಳ ಸಿನಿಮಾದಲ್ಲೂ ಮಾಡ್ತೀವಿ, ಎಲ್ಲ ಸಿನಿಮಾ. ಬಟ್ ನಾನು ಹೇಳ್ತಾ ಇರೋದು, ಎಸ್ಪೆಷಲಿ ನಾನು ಹೇಳ್ತಾ ಇರೋದು ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ, ನನಗೆ ನಾಳೆ ಇದು ಹೇಗೆ ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗಲ್ಲ ಪ್ರಶ್ನೆ ಅಲ್ಲ. ಸೊ ನಾವು ಆಸ್ ಎ ಸಿನಿಮಾ ಮೇಕರ್ ಒಂದು ಕಮರ್ಷಿಯಲ್ ಇಲ್ಲದೆ ನಮ್ಮ ಸಿನಿಮಾವನ್ನು ಮೀಡಿಯಾಗಳು ಪ್ರಮೋಟ್ ಮಾಡಲ್ಲ. ಅಂದ್ರೆ ಅದು ಈಗ ಬಂದ ರೀತಿನ ಮುಂದೆ ಹಿಂದೆಯಿಂದ ಇದೆಯಲ್ಲ. ಇನ್ನೊಂದು ನೋಡಿ, ಇವಾಗ ಸಡನ್ ನೆನಪಾಗ್ತಾ ಇರೋದು, ಇದು ಎಲ್ಲರೂ ಯಾರು ತಿಳಿದ್ರಿ, ಎಲ್ಲರೂ ರಿವ್ಯೂಸ್ ಬರೀವವ್ರೆ, ಆಲ್ ಆರ್ ರಿವ್ಯೂಸ್, ಎಲ್ಲರೂ ರಿವ್ಯೂಸ್ ಬರೀವವ್ರೆ. ಹೇಗೆ ಅಂತ ಹೇಳಿದ್ರೆ, ಈ ಸಿನಿಮಾ ಹೀಗಿದ್ರೆ ಹಾಗಾಗ್ತಿತ್ತು, ಹಾಗಿದ್ರೆ ಹೀಗಿತ್ತು, ಇದು ಹೀಗಿದೆ, ಇದನ್ನು ನೋಡೋಕ್ಕಾಗ್ತಿಲ್ಲ. ಸೊ ವೇರ್ ವಿ ಸಪೋರ್ಟಿಂಗ್ ಕನ್ನಡ ಸಿನಿಮಾ. ಆಯ್ತಪ್ಪ, ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ, ಒಂದು ಒಳ್ಳೆ ಅಟೆಂಪ್ಟು, ಅಥವಾ ಈಗ ಇದರಲ್ಲಿ ಜಾತಿ ಬರುತ್ತೆ, ಇದರಲ್ಲಿ ಇಂಟೆಲೆಕ್ಚುವಲ್ಸ್ ಬರ್ತಾರೆ, ಇದರಲ್ಲಿ ಇವನು ಬೇರೆ ಯಾವುದೋ ಗ್ರೂಪ್ ಅಂತ ಬರುತ್ತೆ. ಸೊ
ನಾನು ಹೇಳ್ತಾ ಇರೋದು ಒಂದು ಪೈರೇಸಿ ಇಶ್ಯೂವನ್ನು ನಾನು ಎಸ್ಪೆಷಲಿ ಇವತ್ತು ಅಡ್ರೆಸ್ ಮಾಡ್ತಾ ಇರೋದು. ಪ್ಲೀಸ್ ನನ್ನ ಮೀಡಿಯಾ ಸ್ನೇಹಿತರಿದ್ದರೆ ಅಥವಾ ನನ್ನ ಆಪ್ತರಿದ್ದರೆ ಅಥವಾ ಯೂಟ್ಯೂಬರ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಯಾರು, ಐ ಆಮ್ ರೆಡಿ ವಿತ್ ದ ಡಾಕ್ಯುಮೆಂಟ್ಸ್. ಸರ್, ಫೆಬ್ರವರಿ 23ಕ್ಕೆ ನಾನು FIR ರಿಜಿಸ್ಟರ್ ಮಾಡಿದ್ದೀನಿ ಸರ್. ಸೊ ನನಗೆ ಲಾಸ್ ಆಗ್ತಾ ಇದೆ ಒಂದು ಪ್ರೊಡಕ್ಷನ್ ಕಂಪನಿ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಓನರ್ ಆಗಿ. ಸೊ ಇದರ ಬಗ್ಗೆ ನಾನು ಯಾರ ಜೊತೆ ಮಾತಾಡಬೇಕು? ಒಂದು ನ್ಯೂಸ್ ಮಾಡ್ತೀರಾ ಸರ್ ಅಂತ ಕೇಳಿದರೆ ಇದರ ಬಗ್ಗೆ ಮಾತಾಡುವವರೇ ಇಲ್ಲ, ಫೋನ್ ರಿಸೀವ್ ಮಾಡುವವರೇ ಇಲ್ಲ. ಆ್ಯಂಡ್ ಓನ್ಲಿ ಮೇಲ್ ಕಾಂಟ್ಯಾಕ್ಟಲ್ಲಿ ಆಗುತ್ತೆ. ಆಯಿತು, ನಾನು ಇಷ್ಟು ಸಲ ಚಲನಚಿತ್ರ ಅಕಾಡೆಮಿಗೆ ಇವಾಗ ಇವರು ಯಾರು ಸಾಧು ಕೋಕಿಲ ಸರ್ ಇವಾಗ. ಬಟ್ ನಾನು ಸಾಧು ಕೋಕಿಲ ಅವರನ್ನು ಪರ್ಸನಲ್ ಐ ಆಮ್ ನಾಟ್ ಅಡ್ರೆಸ್ಸಿಂಗ್. ಐ ಆಮ್ ಅಡ್ರೆಸ್ಸಿಂಗ್ ಆಸ್ ಎ ಇದು ಚಲನಚಿತ್ರ ಅಕಾಡೆಮಿ ಆಸ್ ಎ ಚೇರ್ಪರ್ಸನ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು. ಸರ್, ಇಷ್ಟು ಸಲ ಮೇಲ್ ಮಾಡಿದ್ದೀನಿ ನಾನು. ಒಂದು ಸಿನಿಮಾದಿಂದಾಗಿ ಕಂಪ್ಲೀಟ್ ಸ್ಟೋರಿ ನಾನು ಮೇಲ್ ಮಾಡಿದ್ದೀನಿ, ಇಮೇಲ್ ಕಳಿಸಿದ್ದೀನಿ. ಒಂದು ಸಲ ನೋಡಿದಾರ ಇಲ್ವಾ ಗೊತ್ತಿಲ್ಲ, ರೀಪ್ಲೈ ಅಂತೂ ಬರಲಿಲ್ಲ. ಸೊ ದಿಸ್ ಈಸ್ ದ ಸೀರಿಯಸ್ ಅಡ್ರೆಸ್ ವಿ ಹ್ಯಾವ್ ಟು ಇಶ್ಯೂ. ಪೈರಸಿ ಬಗ್ಗೆ ಆ್ಯಂಡ್ ಎಗೇನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಿದ್ರೆ ನಾವೆಲ್ಲರೂ ಹೇಳ್ತೀವಿ, ಕನ್ನಡ ಸಿನಿಮಾ ನೋಡ್ತಾ ಇಲ್ಲ. ಈಗ ಎಕ್ಸಿಬಿಟರ್ ಹೇಳ್ತಾರೆ ಸಿಂಗಲ್ ಸ್ಕ್ರೀನ್ ಕ್ಲೋಸ್ ಆಯಿತು ಅಂತ ಹೇಳಬೇಕಾದ್ರೂ ಒಂದಷ್ಟು ಜನ ನಮ್ಮ ಸ್ನೇಹಿತರಿಗೆಲ್ಲ ಅಯ್ಯೋ ಸಿನಿಮಾ ಇಂಡಸ್ಟ್ರಿ ಮುಳುಗಿ ಹೋಯ್ತಾ ಅಂತ. ಇದೇ PVR ಇನಾಕ್ಸ್ ಡಿಸ್ಟ್ರಿಬ್ಯೂಷನಲ್ಲಿ ಬಂದರೆ PVR ಇನಾಕ್ಸ್ ನಮಗೆ ಎಷ್ಟು ಸ್ಕ್ರೀನ್ ಕೊಡುತ್ತೆ? ಹೊಸೊಬ್ಬರಾಗಿ ನಾವೊಂದು ಸಿನಿಮಾ ಮಾಡಿದ್ವಿ ಅಂತೇಳಿ ಹೇಳಿದರೆ ಈವನ್ ಸಿಂಗಲ್ ಸ್ಕ್ರೀನ್ ಅವರಿಗೂ ನಾನು ಡೈರೆಕ್ಟ್ ಕೇಳ್ತೇನೆ, ಸರ್ ನಾವು ಹೀರೋಗಳ ಸಿನಿಮಾ ಬರ್ತಾರೆ ಸರ್, ಆದರೆ ನಿಮಗೆ ಪ್ರತಿಯೊಂದು ಶೋನು ಹೌಸ್ಫುಲ್ ಇರಬೇಕು. ಪ್ರತಿಯೊಂದು ಶೋ ಹೌಸ್ಫುಲ್ ಇದ್ದರೆ ಸಿನಿಮಾ ಹಂಗಿದ್ರೆ ಇದು ವರ್ಕ್ ಆಗಲ್ಲ. ಸೊ ಪ್ರತಿಯೊಂದು ಶೋ ಪ್ರತಿಯೊಂದು ದಿನ ಫುಲ್ ಆಗಬೇಕು ಅಂತ ಹೇಳಿದರೆ ಅಥವಾ ಈಗ ಎಷ್ಟೋ ಸಲ ಒಂದು ಸಿನಿಮಾ ನಂದು ಅಂತಲ್ಲ, ಕಂಟೆಂಟ್ ಸಿನಿಮಾ ಹೊಸಬ್ರದ್ದು ಬರುವಾಗ ಫಸ್ಟ್ ವಿಷಯನೇ ಅಯ್ಯೋ ಹೋಗಲ್ಲ ಬಿಡಿ ನಿಲ್ಲಿಸು ಅಂತ ಎಷ್ಟು ಸಲ ನಾವು ಇದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಸಿನಿಮಾವನ್ನು ನಿಲ್ಲಿಸುವ ಅಂತ ಇಲ್ಲಿ ಸಂದೇಶ್ ಶೆಟ್ರೆ ಅಕಾಡೆಮಿ ಇದ್ದು ಇಲ್ಲದ ಆಗಿದೆ, ಅವರು ಎಲ್ಲಿ ನೋಡುತ್ತಾರೆ? ನೋ ಸರ್, 100% ಅವ್ರು ನೋಡಬೇಕು, ಇಲ್ಲ ನಾವು ನೋಡಿಸ್ಬೇಕು ಸರ್ ಅದನ್ನು. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ ಹೇಳಿದರೆ ಅದಕ್ಕೆ ಅಧ್ಯಕ್ಷರು ಯಾರೇ ಇರ್ಬೋದು, ಬಟ್ ಗೌರ್ಮೆಂಟ್ ದಟ್ ಈಸ್ ದ ಗೌರ್ಮೆಂಟಿಂದ ಇರುವಂಥದ್ದು ಆ್ಯಂಡ್ ಅಕಾಡೆಮಿ ಇರುವಂಥದ್ದು. ಆ್ಯಂಡ್ ನಾವು ಅದಕ್ಕೆ ಎಸ್ಪೆಷಲಿ ಅದಕ್ಕೆ ರಿಜಿಸ್ಟ್ರ್ ಇರ್ತಾರೆ ಆ್ಯಂಡ್ ಚೇರ್ಪರ್ಸನ್ ಯಾರು ಇರ್ತಾರೆ, ಇಲ್ಲ ಸೆಕ್ರೆಟರಿ ಇರ್ತಾರೆ, ಅವರೊಂದು ನೋಡಬೇಕು. ನಾನು ಫೆಬ್ರವರಿ 23ರಿಂದ 24ರಿಂದ ಏನೋ ಮೇಲ್ಗಳು ಮಾಡ್ತಾನೆ ಇದ್ದೀನಿ. ಸರ್, ಇಂಥ ಒಂದು ಸಿನಿಮಾ ನಮ್ಮದೇ ರವಿಕೆ ಪ್ರಸಂಗ FIR ಮಾಡಿದ್ದೀವಿ ನಾವು, ಹಿಂಗಿಗೆ ನಮಗೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ನಮಗೆ ಬೇರೆ ಬಿಸ್ನೆಸ್ಸಿಗೆ ಇದು ತಡೆ ಇದೆ. ಬಿಕಾಸ್ ಯಾರೂ ಬೇರೆ ಆಲ್ರೆಡಿ ಪೈರಸಿಯಲ್ಲಿದ್ದರೆ, ಈಗ ಮೊನ್ನೆ ಯಾರೋ ಒಂದು ಎಷ್ಟು ಬೇಸರ ಆಯಿತು ಅಂದರೆ, ಮೊನ್ನೆ ಅವರು ಯಾರೋ ಒಬ್ರು ಹೇಳೋದು, ಸರ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಸಿನಿಮಾ, ಆದಷ್ಟು ಬೇಗ ನೋಡ್ತೀನಿ ಅಂತ. ಅಂದರೆ ಎಲ್ಲಿಂದ? ಟೆಲಿಗ್ರಾಮಿಂದ. ನೋ, ಇಟ್ ಈಸ್ ನಾಟ್ ಅ ವೇ ಸರ್. ದಯವಿಟ್ಟು ಜಾಯಿನ್ ಆಗಿ ನನ್ನ ಜೊತೆ. ತಿಳಿದವ್ರು ಯಾವುದೇ ಡೈರೆಕ್ಟ್ರು ಅವರವರ ಸಮಸ್ಯೆಗಳು ಅಥವಾ ಜಾಯಿನ್, ಬಿಕಾಸ್ ನಾನು ಹೇಳೋದು ಹೀಗಾದರೂ ನಮ್ಮ ಹಲೋ, ಒಂದು ಸೆಕೆಂಡ್, ಯಾರೋ ಜಾಯಿನ್ ಆದರು. ಹಲೋ, ನೆಟ್ವರ್ಕ್ ಸ್ಪೀಡ್ ಇಲ್ಲ ಅಂತ ಅನಿಸುತ್ತೆ. ಸೊ ಜಾಯಿನ್ ಆಗ್ಲಿಕ್ಕೆ ಆಗ್ತಿಲ್ಲ ಅಂತ ಅನಿಸುತ್ತೆ. ಫೇಸ್ಬುಕ್ಕಲ್ಲೂ ಇದ್ದೀನಿ ಲೈವಲ್ಲಿ, ಇನ್ಸ್ಟಾದಲ್ಲೂ ಇದ್ದೀನಿ.
ಸೊ ಫೇಸ್ಬುಕ್ಕಲ್ಲೂ ಜಾಯ್ನ್ ಆಗಿ, ಸೊ ಫೇಸ್ಬುಕ್ಕಲ್ಲಿ ಸಂತೋಷಲ್ಲಿದ್ದೀನಿ, ಸಂತೋಷ್ ಕೊಡಂಕಿರಿಯಲ್ಲಿದ್ದೀನಿ. ಸೊ ಪ್ಲೀಸ್, ಇನ್ಸ್ಟಾದಲ್ಲಿ ರವಿಕೆ ಪ್ರಸಂಗದಲ್ಲಿದ್ದೀನಿ, ಲೈವಲ್ಲಿದ್ದೇನೆ. ಆಡಿಯೋ ಕೇಳ್ತಾ ಇಲ್ಲ ಅಂತ, ಅಫ್ಕೋರ್ಸ್ ಆಡಿಯೋ ಇದೆ ನನ್ನ ಸೈಡಿಂದ, ಲೈವಲ್ಲಿ ಇದ್ದೀನಿ, ನೆಟ್ವರ್ಕ್ ಸಮಸ್ಯೆ ಇರ್ಬೋದು. ಸೊ ನಾನು ಅಡ್ರೆಸ್ ಮಾಡ್ಲಿಕ್ಕೆ ಇದ್ದಿದ್ದು ಇನ್ನೊಂದು ದೊಡ್ಡ ನಮಗೆ ಏನು ಸಮಸ್ಯೆ ಆಗ್ತಾ ಇರೋದು, ಒಂದು ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಅದೇ ಡಿಸ್ಟ್ರಿಬ್ಯೂಷನ್ ಥ್ರೂ ಎಕ್ಸಿಬಿಟ್ರ್ ಬರುತ್ತೆ. ಇನ್ನೊಂದು ಏನಾಗ್ತಾ ಇರೋದು ನಮಗೆ ಈ ಮಲ್ಟಿಪ್ಲೆಕ್ಸು ಲಿಂಕ್ಗಳು. ಸೊ ಇವ್ರು ಹೇಳೋದೇನು, ನಮಗೆ ಇದಕ್ಕೆ ಇಲ್ಲಿವರೆಗೂ ನಾವು ಸೀರಿಯಸ್ ಡಿಸ್ಕಷನ್ನು ಮಾಡಿಲ್ಲ, ಇಲ್ಲಿವರೆಗೂ ಯಾವುದೇ ಮೀಡಿಯಾಗಳು ಇದರ ಬಗ್ಗೆ ಗೊತ್ತಿಲ್ಲಪ್ಪ ನನಗಂತೂ. ಸೀರಿಯಸ್ ಆಗಿ ಈ ಥರ ಬರೆದದಂತೂ ನಂಗೆ ಗೊತ್ತಿಲ್ಲ. ಈ ಥರ ಬರಿತಾ ಇರದೆ ICU ಅಲ್ಲಿದೆ, ಇಂಡಸ್ಟ್ರಿ ಸತ್ತು ಹೋಗ್ತಾ ಇದೆ ಅಥವಾ ಹೀಗೆ ಅಂತ. ಈಗ ಬಿ ಗಣಪತಿ ಅವರು ಹೇಳಿದರು, ಸದಾಭಿರುಚಿ ಸಿನಿಮಾಗಳು ಪ್ಲಸ್ ಮಿಡಲ್ ಕ್ಲಾಸ್ ರೇಂಜ್ ಸಿನಿಮಾಗಳು, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಕ್ಕೆ ನಾವೇ ಮಾಡಬೇಕಷ್ಟೆ, ನೋಡಬೇಕಷ್ಟೆ. ಎಷ್ಟೋ ಸಲ ನಾವು ಹೇಳ್ತೀವಿ ಅಷ್ಟೆ. ನಮ್ಮ ಸಿನಿಮಾವನ್ನು ಎಕ್ಸಾಂಪಲ್ ನಾನು ತಗೊಂಡ್ರು ಪದೇ, ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ನಮ್ಮ ಮೈಂಡ್ ಸೆಟ್ ಹೇಗಿದೆ. ಒಂದು ತಾತ್ಸಾರ ಇದೆ, ಕನ್ನಡ ಸಿನಿಮಾ ಇಷ್ಟೇ, ಕನ್ನಡ ಸಿನಿಮಾ ಹೀಗಿರ್ಬೋದು ಅಂತ. ಕೆಲವು ಟೈಮಲ್ಲಿ ಇವಾಗ ಒಂದು ಸಿನಿಮಾ ಗೆದ್ದಿತು ಅಂತ ತಿಳ್ಕೊಳ್ಳುವ, ಒಂದು ಸಿನಿಮಾ ಗೆದ್ದಿತು ಅಂತ ಹೇಳಿದರೆ, ಈಗ ಎಕ್ಸಾಂಪಲ್ ಎಷ್ಟು ಸಿನಿಮಾಗಳು 6 ತಿಂಗಳಿಗೊಮ್ಮೆ ಒಂದು ಎಕ್ಸಾಂಪಲ್ ತಗೊಳ್ತಾ ಇರೋದು. ಇವಾಗ ಕಾಟೇರ ಸಿನಿಮಾ ಗೆದ್ದ ತಕ್ಷಣನೇ ಆಯ್ತಪ್ಪ ಇಂಡಸ್ಟ್ರಿ ಇಡೀ ಉದ್ಧಾರ ಆಯಿತು ಅಂತೇಳಿ, ಆದರೆ ಅಥವಾ ಯಾವುದೇ ಸುದೀಪ್ ಸರ್ದು ಇರ್ಬೋದು, ದರ್ಶನ್ ಸರ್ದು ಇರ್ಬೋದು, ಇಲ್ಲ ರಿಷಬ್ ಶೆಟ್ಟರ್ದು ಖುಷಿ ಇದೆ, ಅಫ್ಕೋರ್ಸ್ ವೆರಿ ಗುಡ್ ಸರ್. ಸಿನಿಮಾ ಗೆಲ್ಲೇಬೇಕು ಸರ್, ಸಿನಿಮಾ ಗೆಲ್ಲಬೇಕು. ಬಟ್ ಹಾಗಂತ ಹೇಳ್ಬಿಟ್ಟು ಎಲ್ಲ ಸಿನಿಮಾಕ್ಕೆ ಒಂದೇ ರೇಂಜ್ ಸಿಗೋದು ಇಲ್ಲ, ಅಥವಾ ಎಲ್ಲ ಸಿನಿಮಾವನ್ನು ಆ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಒಂದೊಂದು ಸಿನಿಮಾಕ್ಕೆ ಅದರದೇ ಆದ ಒಂದು ಬೌಂಡ್ರಿ, ಅದರದೇ ಆದ ಒಂದು ಸ್ಟಾರ್ ಕಾಸ್ಟು, ಅದರದೇ ಆದ ಒಂದು ಟೆಕ್ನಿಕ್ಯಾಲಿಟಿ, ಇದು ಎಲ್ಲನೂ ಇರುತ್ತೆ. ನಾವು ಅದನ್ನು ಸಿನಿಮಾ ಥರ ನೋಡಬೇಕಾದ್ರೆ ನಮಗದು ಹೆಲ್ಪ್ ಆಗುತ್ತೆ. ನಮಗೆ ಅಂತ ಹೇಳಿದ್ರೆ ಆ್ಯಸ್ ಎ ಆಡಿಯನ್ಸ್ನು ಹಾಗೆ ಮಾಡಬೇಕು, ಪ್ಲಸ್ಸು ನೋಡುವವರು ಮೇಕರ್ಸ್ ಏನು ಮಾಡಬೇಕಾಗುತ್ತೆ, ಆಡಿಯನ್ಸ್ ಪಾಯಿಂಟಲ್ಲಿ ನಂದು ಇದು ಪರ್ಟಿಕ್ಯುಲರ್ ಇದೇ ಜೋನರು, ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ. ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಎಲ್ಲರೂ ಸಿನಿಮಾ ಮಾಡೋದು ಏನು, ಒಂದು ಚೆನ್ನಾಗಾಗಬೇಕು, ಇನ್ನೊಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು, ಅದ್ರ ಜೊತೆಯಲ್ಲಿ ಬಿಸ್ನೆಸ್ ಆಗಬೇಕು ಅಂತ. ಸಿನಿಮಾ ಬಿಸ್ನೆಸ್ ಅಲ್ಲ ಅಂತೇಳಿ ಹೇಳಿದ್ರು ಇಟ್ ಈಸ್ ಅ ರಾಂಗ್. ಬಿಕಾಸ್ ಇವಾಗ ಬಿಸ್ನೆಸ್ ಅಲ್ಲ ಅಂತೇಳಿನೇ ಹೇಳ್ತಾ ಇರೋದು. ನಮಗೆ ICU ಅಲ್ಲಿದೆ, ಇಂಡಸ್ಟ್ರಿ ರಿಟರ್ನ್ಸ್ ಇಲ್ಲ, ಎಲ್ಲನೂ ಇಷ್ಟು ಇನ್ವೆಸ್ಟ್ ಆಗುತ್ತೆ ಒಂದು ಸಿನಿಮಾದ ಮೇಲೆ, ರಿಟರ್ನ್ಸ್ ಬರ್ತಾ ಇಲ್ಲ, ಎಕ್ಸಿಬಿಟರ್ಸ್ ಪ್ರಾಬ್ಲಮ್, ಕರೆಕ್ಟ್. ಇದ್ರ ಬಗ್ಗೆ ನಾವು ನೋಡದೆ, ನಾವು ಡೈರೆಕ್ಟಾಗಿ ನಾವು ಹೀರೋಗಳು ಸಿನಿಮಾ ಮಾಡ್ತಾ ಇಲ್ಲ, ಅಥವಾ ಕಾಂಟೆಂಟ್ ಸಿನಿಮಾ ಬರ್ತಾ ಇಲ್ಲ, ಕನ್ನಡದಲ್ಲಿ ಸಿನಿಮಾಗಳು ಕಾಂಟೆಂಟ್ ಸಿನಿಮಾ ಬರ್ತಿಲ್ಲ. ಪ್ರತಿ ಸಲ ನಾವು ಮಲಯಾಳ ಸಿನಿಮಾ ಬರುತ್ತೆ, ಅದು ಬರುತ್ತೆ. ಈಗ ಎಕ್ಸಾಂಪಲ್ ಬಾಲಿವುಡ್ಗೆ ಒಂದು ಇಯರ್ ಇತ್ತು, 2 ವರ್ಷದ ಹಿಂದೆ ಎಕ್ಸಲೆಂಟ್ ನಡೀತಾ ಇತ್ತು. ಇವಾಗ ಸಿನಿಮಾಗಳೇ ಇಲ್ಲ, ನೋ ಸಿನಿಮಾ ಎಟ್ ಆಲ್ ಇವಾಗ ನಾವು ನೋಡಿದ್ರೆ. ಸೊ ಅವಾಗೇನು ಅಫ್ಕೋರ್ಸ್ ಒಂದಷ್ಟು ಏರಿಳಿತಗಳಿರುತ್ತೆ. ಬಟ್ ದಯವಿಟ್ಟು ನಾನು ಹೇಳೋದು, ಯಾವುದು ನನ್ನ ಸ್ನೇಹಿತರಿರ್ಬೋದು ಅಥವಾ ಹೊಸಬ್ರಿರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ, ದಯವಿಟ್ಟು ಒಂದು ಇಂಡಸ್ಟ್ರಿ ಹೇಗೆ ಅಂತ ಹೇಳಿದ್ರೆ ಜನಕ್ಕೆ ಭಯಪಡಿಸಬೇಡಿ, ಗಾಬರಿ ಪಡಿಸಬೇಡಿ. ಬಿಕಾಸ್ ಆಲ್ರೆಡಿ ಸಿನಿಮಾ ಮಾಡ್ಲಿಕ್ಕೆ ಒಬ್ಬ ಪ್ರೊಡ್ಯೂಸರ್ ಬರ್ತಾರೆ, ಒಂದು ಕಂಪನಿ ಬರ್ತಾರೆ, ಅಥವಾ ನಮ್ಮಂಥವ್ರು ನಾವು ಫ್ರ್ಯಾಂಕ್ಲಿ ಬೇರೆ ಕಡೆಯಿಂದ ಫಂಡ್ ತಗೊಂಡು ನಾವು ಫಂಡಿಂಗ್ ಅರೇಂಜ್ ಮಾಡಿಕೊಂಡು ಸಿನಿಮಾ ಮಾಡ್ತೀವಿ ಸರ್. ಅದರಲ್ಲಿ ತಪ್ಪಿಲ್ಲ. ನಾನು ಯಾವತ್ತೂ ಹೇಳ್ತೇನೆ, ನಂದು ಇಟ್ ಈಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಥವಾ ಇನ್ನೊಂದು ಕಂಪನಿ, ಪ್ರಾಪರೇಟರ್ ಕನ್ಸರ್ನ್ ಕಂಪನಿ, ಇಟ್ ಈಸ್ ಅ ಪ್ರೊಡಕ್ಷನ್ ಹೌಸ್. ನಾವೇನು ಮಾಡ್ತೀವಿ, 4 ಜನ ಫಂಡರ್ಸ್ ಇರ್ತಾರೆ, 5 ಜನ ಫಂಡರ್ಸ್ ಇರ್ತಾರೆ. ಈ ಫಂಡ್ಸನ್ನು ತಗೊಂಡು ಸಿನಿಮಾಕ್ಕೆ ಹಿಂಗಾಕಿ ಅವರು ಖುಷಿಯಲ್ಲಿ ಬರ್ತಾರೆ. ಅಂದರೆ ಒಬ್ಬರು ಮಾಡಿದರೆ ರಿಸ್ಕು ಮಾಡುವ, ಅಥವಾ ಹೀಗೆ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ವಾಯ್ಸಲ್ಲಿ ಮಾಡ್ತೀವಿ. ಸೊ ನಾವು ಹೀಗೆ ಮಾಡ್ತಾ ಇರಬೇಕಾದ್ರೆ, ಯಾಕೆ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂದರೆ, ಇದರ ಮೊದಲು ಆದರೆ ನನ್ನ ಕಂಟೆಂಟ್ ನಾನು ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ಸು, ಸಾಂಗ್ಸ್ ಹೋಗ್ತಾ ಇತ್ತು. ಸೊ ಈಗ ನಾನು ಒಂದು ನಮ್ಮ ಮಟ್ಟಿಗೆ ನಮಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ರವಿಕೆ ಪ್ರಸಂಗ ಅಂತ ಹೇಳುವ ಒಂದು ಸಿನಿಮಾ
ತುಂಬ ಪ್ರೀತಿಯಲ್ಲೂ ಇಷ್ಟಪಟ್ಟು ಮಾಡಿದ್ದೀವಿ, ಜನಕ್ಕೂ ಇಷ್ಟ ಆಗಿದೆ. ತುಂಬ ಜನಕ್ಕೆ ಇಷ್ಟ ಆಗಿದೆ. ಅಂದರೆ ನಾನು ಅದಷ್ಟು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಲ್ಲಿ ಇರ್ಬೋದು, ಒಂದಷ್ಟು ಥಿಯೇಟ್ರ್ಗಳಲ್ಲಿ ಇರ್ಬೋದು, ಇದು ಎಲ್ಲನೂ ನಾವು ರಿಯಾಕ್ಷನ್ ತಗೊಂಡ್ರೆ ಇದು ಯಾವುದು ಮ್ಯಾನಿಪುಲೇಟೆಡ್ ಅಲ್ಲ, ಇಟ್ಸ್ ಅ ರಿಯಲ್. ಅಥವಾ ಇವಾಗ ನಾನು ಒ ಟಿ ಟಿಯಲ್ಲಿ ನನಗೆ ಎಷ್ಟೋ ಜನಗಳು ನೋಡಿ ಹೇಳ್ತಾ ಇರೋದಿರ್ಬೋದು. ಸೊ ನಂದು ಇದ್ರ ಜೊತೆಯಲ್ಲಿ ನಾನು ಏನು ಹೇಳ್ತೀನಿ, ರವಿಕಂದ್ರ ಸಂಘ ಒ ಟಿ ಟಿಯಲ್ಲಿದೆ, ದಯವಿಟ್ಟು ನೋಡಿ. ಬಟ್ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ನಮ್ಮದೇ ಮೈಂಡ್ ಸೆಟ್ ಹೇಗಿದೆ, ಒ ಟಿ ಟಿಯಲ್ಲಿ ನಾವು ರೆಂಟಲ್ಲಿದ್ದರೆ ಈಗ ಫ್ರೀ ಬರೋದು ಯಾವಾಗ ಅಂತ ಕೇಳ್ತೀವಿ. ಆ್ಯಂಡ್ ನಾವು ವಿ ಆರ್ ಟಾಕಿಂಗ್ ಅಬೌಟ್ ದ, ಇಷ್ಟು ಮಾತಾಡಿದವನು ಟಾಕಿಂಗ್ ಅಬೌಟ್ ದ ಕನ್ನಡ ಸಿನಿಮಾ. ಹಿಂಗಿದ್ರೆ ಬರ್ಬೋದು, ಹಿಂಗಿದ್ರೆ ಹಂಗೆ ಮಾಡ್ಬೋದು, ಹಂಗಿದ್ರೆ ಹಿಂಗೆ ಮಾಡ್ಬೋದು. ಸೊ ಇದೆಲ್ಲ ವಿಷಯಗಳು. ಹಲೋ, ಅದು ಹೆಂಗೆ ರಿಮೂವ್ ಮಾಡೋದು? 1 ಸೆಕೆಂಡ್. ಓಕೆ, ಸೊ ಒಂದಷ್ಟು ವಿಷಯಗಳು ಅಂದರೆ ಸೀರಿಯಸ್ ವಿಷಯ ಇದೆ ರಿಗಾರ್ಡಿಂಗ್ ದ ಪೈರಸಿ, ರಿಗಾರ್ಡಿಂಗ್ ದ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿಗಾರ್ಡಿಂಗ್ ದ ಮಲ್ಟಿಪ್ಲೆಕ್ಸ್ ಅವರ ಪಾಲಿಟಿಕ್ಸು. ಅದ್ರ ಜೊತೆಗೆ ಕನ್ನಡ 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 ಅಂತ ಮಾತಾಡೋ ಒಂದಷ್ಟು ಪ್ರಮೋಟರ್ಸು ಒಂದು ಲೆವೆಲ್ ಬಜೆಟ್ನ ಸಿನಿಮಾಗಳು ಬಂದಾಗ ಒಂದು ನೋಡೋದೇ ಇಲ್ಲ. ಐ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಸಚ್. ಹೌದು ಹೌದು ಹೌದು, ಎಷ್ಟೋ ಜನ ಈ ಥರ ನಮ್ಮಂಥ ಫಿಲ್ಮ್ ಮೇಕರ್ಸ್ ತುಂಬ ಜನರು ಇದ್ದೀವಿ. ದೊಡ್ಡವ್ರದ್ದು ಒಂದು 10% ಅಂದರೆ ಈ ಕೆಟಗರಿ, ನಮ್ಮ ಕೆಟಗರಿಯವರು ಒಂದಷ್ಟು ಜನ ಅವ್ರ ಸಿನಿಮಾಗಳನ್ನು ಪ್ರಮೋಟೇ ಮಾಡಲ್ಲ. ಅವ್ರದ್ದೇ ಒಂದು ಬಜೆಟ್, ಆ ಬಜೆಟ್ ಹಾಗೆ ನಾನು ಸ್ಟ್ಯಾಂಡರ್ಡ್ ಅಂತ ಹೇಳೋರು. ಯಾಕೆ ಅದನ್ನು ಓಪನ್ ಆಗಿ ಹೇಳ್ಬೋದಲ್ಲ, ನಾನು ಕನ್ನಡ ಪ್ರೇಮಿ ಆದರೂ ನಾನು ಇಂಥ ಸಿನಿಮಾಗಳನ್ನು ನಾನು ಐ ಆಮ್ ಟಾಕಿಂಗ್, ನಾನು ರಿವ್ಯೂಸ್ ಮಾಡ್ತಾರೆ, ಇಂಟರ್ವ್ಯೂಸ್ ಮಾಡ್ತಾರೆ, ಅದು ಮಾಡ್ತಾರೆ. ಓನ್ಲಿ ಒಂದು ಫಾರ್ ದೇರ್ ಫೇವ್ರೇಟ್ಸ್, ಸೆಕೆಂಡ್ ಯಾರು ದುಡ್ಡು ಕೊಡ್ತಾರೆ. ಹೌದು, ರಿವ್ಯೂಸ್, ಎಸ್ಪೆಷಲಿ ರಿವ್ಯೂಸ್. ಕಾಲ್ ದೆಮ್ಸೆಲ್ಫ್ ಆಸ್ ನಾನು ಕನ್ನಡ ಅಭಿಮಾನಿ, ನಾನು ಆ ಸಿನಿಮಾ ಅಭಿಮಾನಿ. ರಿವ್ಯೂಸ್ ಮಾಡುವವರು ದಯವಿಟ್ಟು ಸರ್, ದಯವಿಟ್ಟು ನಾನು ಹೇಳ್ತಾ ಇರೋದು, ರಿವ್ಯೂಸ್ ಮಾಡುವವರು ಕೆಲವರು ಎಕ್ಸಲೆಂಟ್, ಹಾನೆಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಷ್ಟೇ. ಬಟ್ ಒಂದಷ್ಟು ಜನ ನಾವು ನೋಡಿದ್ದೀವಿ. ದಯವಿಟ್ಟು ಸರ್, ನಾನು ಹೇಳ್ತಾ ಇರೋದು, ಅಫ್ಕೋರ್ಸ್ ನಿಮಗೆ ನಿಮ್ಮ ಇಂಡಿವಿಜುವಲು, ಇಂಡಿಪೆಂಡೆಂಟ್ ಎಲ್ಲ ನಿಮಗೆ ನಿಮ್ಮ ರೈಟ್ಸ್ ಇದೆ. ಬಟ್ ನಾನು ಹೇಳ್ತಾ ಇರೋದು, ಒಂದಷ್ಟು ಸಿನಿಮಾಗಳನ್ನು ಪರ್ಸನಲಿ ನೋಡಬೇಡಿ ಸರ್. ಪರ್ಸನಲಿ ಹೇಗೆ ನೋಡ್ತೀರಿ, ಪರ್ಸನಲಿ ಹೆಂಗಾಗುತ್ತೆ ಅಂತ ಹೇಳಿದರೆ, ಇವರು ಹಿಂಗಿರಬೇಕಿತ್ತು, ಇವ್ರು ಹಿಂಗೆ ಮಾಡ್ಬೋದಿತ್ತು. ಒಂದು ಸಿನಿಮಾದಲ್ಲಿ ಒಂದು ಮೇಕರು ಒಂದು ಓವರಾಲ್ ಒಂದು ನೋಡಿದರೆ ಅವರಿಗೆ ತುಂಬ ಹ್ಯಾಸಲ್ಸ್ ಇರ್ತದೆ. ಆ್ಯಂಡ್ ಒಂದಷ್ಟು ಅವರಿಗೂ ಬೇರೆ ಬೇರೆ ರೀತಿಯ ಕ್ರಿಯೇಟಿವ್ಸ್ ಇರ್ತದೆ. ಅದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ, ಕೆಲವೊಮ್ಮೆ ವರ್ಕ್ ಆಗುತ್ತೆ, ಕೆಲವೊಮ್ಮೆ ವರ್ಕ್ ಆಗಲ್ಲ. ಅದು ಏನು ಮಾಡಲಿಕ್ಕಾಗಲ್ಲ. ನಾನು ಯಾವತ್ತೂ ಇಟ್ಸ್ ಲೈಕ್ ಅ ಕ್ರಿಕೆಟ್ ಮ್ಯಾಚ್. ಸೊ ಓಪನಿಂಗ್ ಕೆಲವು ಪ್ರೊಡಕ್ಷನ್ ಹೌಸು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳಿಗೆ ಹೇಗಿರುತ್ತೆ ಅಂತ ಹೇಳಿದರೆ, ಫಸ್ಟ್ ಸಿನಿಮಾ ಇಟ್ ಸೆಲ್ಫ್ ಸೂಪರ್ ಹಿಟ್, ಸೂಪರ್ ದುಡ್ಡು, 50 days 100 days ಇಲ್ಲ ಎಷ್ಟು ಸೂಪರ್ ಲಾಭ. ಅಂದರೆ ಓಪನಿಂಗ್ ಈಸ್ ಎಕ್ಸಲೆಂಟ್, ಬಟ್ ಮಿಡಲ್ ಆರ್ಡರ್ ಹೋಗ್ಬಿಡ್ತಾರೆ, ಇಲ್ಲ ಔಟೇ ಆಗಿಬಿಡ್ತಾರೆ. ಈಗ ನಮ್ಮದೆಲ್ಲ ನಮಗೆ ಓಪನಿಂಗ್ ನಮಗೊಂಚೂರು ಸ್ಲೋ ಇದೆ, ಸೊ ನಾವು ಮಿಡಲ್ ಆರ್ಡ್ರಲ್ಲಿ ಆಡ್ತಾ ಇದ್ದೇವೆ. ಸೊ ಈ ರೀತಿ ಅಂಥದ್ದಲ್ಲಿ ನಮ್ಮ ರಿವ್ಯೂಸ್ ಏನಾಗುತ್ತೆ ಇವಾಗ. ಸೊ ಅದಕ್ಕೆ ನಾನು ಎಸ್ಪೆಷಲಿ ನಾನು ಲೈವ್ ಬಂದಿದ್ದೆ ಯಾಕೆ ಅಂತ ಹೇಳಿದರೆ, ಆ್ಯಸ್ ಎ ಮೀಡಿಯಾ ಪ್ರಮೋಟರ್, ನಾವು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡ್ತೀವಿ, ಡಿಜಿಟಲ್ ಮೀಡಿಯಾ ಪ್ರಮೋಷನ್ ಮಾಡ್ತೀವಿ. ದಯವಿಟ್ಟು ಕೆಲವು ವಿಷಯಗಳಿಗೆ ಟೈಟಲ್ ಕೊಡಬೇಕಾದ್ರೆ ಆ್ಯಂಡ್ ಸಬ್ಜೆಕ್ಟನ್ನು ನೀವು ಪಬ್ಲಿಕ್ಕಿಗೆ ಬಿಡಬೇಕಾದ್ರೆ ವೆರಿ ವೆರಿ ಸೀರಿಯಸ್ ಆ್ಯಂಡ್ ನೋಡ್ಕೊಂಡು ಮಾಡಿ. ಬಿಕಾಸ್ ಈ ಆಲ್ರೆಡಿ ಸಿನಿಮಾ ಮೇಕರ್ಸ್ನ ಲೈಫು ಏನು ಸಸ್ಟೈನಲ್ಲಿ ಇರೋದೇ ಕಷ್ಟ. ಈವನ್ ಬಿಗ್ ಹೀರೋಸ್ ಇರ್ಬೋದು, ಸಣ್ಣವ್ರು ಇರ್ಬೋದು, ಅದು ದೊಡ್ಡವರು ಸಣ್ಣವರು ಅಂತಲ್ಲ. ಬಿಕಾಸ್ ಒಂದು ಸಿನಿಮಾ ಸೂಪರ್ ಹಿಟ್ ಆದರೆ ಅದು ಆಮೇಲೆ ಬೇರೆ, ಪುನಃ ನೆಕ್ಸ್ಟ್ ಸಿನಿಮಾಕ್ಕೆ ಅವ್ರು ಎಷ್ಟು ಪ್ರಿಪೇರ್ ಆಗಬೇಕು ಅಂತ ಅವರಿಗೆ ಗೊತ್ತಿರೋದು. 3 ಸಿನಿಮಾ ಮಾಡಿ 4 ಸಿನಿಮಾ ಮಾಡಿ ಅಂತೇಳಿ ಹೇಳಿದರೆ ಸರ್, ಇಟ್ ಈಸ್ ಇಂಪಾಸಿಬಲ್.
ಅಥವಾ ಮೊದಲು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸರ್ ಮೊದಲಿನ ರೀತಿ ಬೇರೆ ಇತ್ತು. ಮೊದಲು ನಾವು ಎಕ್ಸಾಂಪಲ್ ಫುಲ್ ಸಿನಿಮಾ ಒಂದು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಈಗ ಎಕ್ಸಾಂಪಲ್ ರಾಮೋಜಿ ಫಿಲಮ್ ಸಿಟಿ ಅಂತ ಅಲ್ಲಿಗೆ ಹೋದ್ರೆ ಅಥವಾ ನಾವೇ ನೋಡ್ತೇವೆ, ಇನ್ನು ಯಾವುದೋ ಒಂದು ಸ್ಟುಡಿಯೋಕ್ಕೆ ಹೋದ್ರೆ ಅಥವಾ ಒಂದಷ್ಟು ಬರೀ ಸ್ಟುಡಿಯೋಗಳಲ್ಲೇ ಸಿನಿಮಾಗಳು ಕಂಪ್ಲೀಟ್ ಆಗಿಬಿಡುತ್ತೆ. ಎಲ್ಲೋ ಒಂದಷ್ಟು ಸಾಂಗಿಗೆ, ಯಾವುದೋ ಒಂದೆರಡು ಸೀನಿಗೆ ಅಥವಾ ಅಷ್ಟು ಶಾರ್ಟ್ಸಿಗೆ ಹೊರಗಡೆ ಬರೋದು. ಸೊ ಮೊದಲಿನ ಮೇಕಿಂಗ್ ಬೇರೆ, ಇವಾಗಿನ ಮೇಕಿಂಗ್ ಬೇರೆ, ಆ್ಯಂಡ್ ಟ್ರೆಂಡ್ ಬೇರೆ, ಆ್ಯಂಡ್ ಹೀರೋಗಳಿಗೆ ಅವ್ರದ್ದೇ ಆದ ಅವರ ವ್ಯಾಲ್ಯೂ ಇರುತ್ತೆ. ಎಂಟರ್ಟೈನ್ಮೆಂಟಿಗೆ ಮುಂಚೆ ಆಪ್ಷನ್ ಕಡಿಮೆ. ಹೌದು ಹೌದು, ಅಫ್ಕೋರ್ಸ್. ಆ್ಯಂಡ್ ಇನ್ನೊಂದು ಓ ಟಿ ಟಿಗೆ ನಾವು ಹೇಳ್ತಾ ಇರೋದು, ಓ ಟಿ ಟಿಯಲ್ಲಿ ಹೇಗೆ ಸಿನಿಮಾ ಕಿಲ್ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಓ ಟಿ ಟಿ ಇಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಹಾಂ, ಓ ಟಿ ಟಿ ಬಿಕಾಸ್ ಎಕ್ಸಿಬಿಟರ್ಸ್, ನಾವೇನು ಥಿಯೇಟ್ರಿಗೆ ಹೊರಗಡೆಯಿಂದ ಹೇಳೋದು ಸುಲಭ. ಥಿಯೇಟ್ರ್ ಸರ್ ಒಬ್ಬ ಫ್ರೀ, ಒಂದು ಸಿನಿಮಾಕ್ಕೆ ಯಾವನಾರು ಒಬ್ಬ ಥಿಯೇಟ್ರ್ ಫ್ರೀ ಕೊಡಲಿ ಸರ್, ಒಂದು ದಿನ ಕೊಡಲಿ. ನಾನು ಇದಲ್ಲ, ನಾನು ನನ್ನ ಹೋಮ್ ಸ್ಟೇ ಮಾಡಬೇಕಾದ್ರೆ, ಹೋಮ್ ಸ್ಟೇ ಸಿನಿಮಾ ಮಾಡಬೇಕಾದ್ರೆ ನಾನು ಇದನ್ನು ಹೇಳಿದ್ದೆ ಆವಾಗ. ಏನು ಅಂತೇಳಿ ಹೇಳಿದರೆ, ಸಿನಿಮಾ ಆದಮೇಲೆ ಸರ್ ಯಾವುದಾದ್ರು ನಾವೆಲ್ಲ, ಅದು ಯಾವುದೋ ಒಂದು ಬೇರೆ ಇಶ್ಯೂ ಇತ್ತು, ಬೇರೆ ಬೇರೆ ಸಂಘಗಳದ್ದು, ಅದು ಬಿಟ್ಟು ನಾನು ಹೇಳಿದ್ದೆ ಸಿನಿಮಾ ಆಯ್ತಪ್ಪ, ಇವರು ನಮಗೆ ಎಶ್ಯೂರ್ ಮಾಡಲಿ, ನಮಗೆ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ಹೇಳಿದರೆ ತೆಗೆದು ಬಿಡಲಿ. ಬಟ್ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ಹೇಳಿ ನಾವು ಸಸ್ಟೇನ್ ಆಗಲಿಕ್ಕೂ ಆಗಲ್ಲ. ನಮಗೆ ಬ್ರೀದಿಂಗ್ ಟೈಮೇ ಇರಲ್ಲ. ನಮಗೆ ವಿ ಡೋಂಟ್ ಹ್ಯಾವ್ ಬ್ರೀದಿಂಗ್ ಟೈಮ್ ಆಲ್ಸೋ. ಶುಕ್ರವಾರ ಬಂತು ಅಂತ ಹೇಳಿದ್ರೆ ಶುಕ್ರವಾರನೇ ಸೂಪರ್ ಹಿಟ್ ಆಗಬೇಕು ಸಿನಿಮಾ. ಇಲ್ಲ ಶುಕ್ರವಾರ ಸಂಜೆಗೆ ಸಿನಿಮಾ ಹೋಯ್ತು, ಇಲ್ಲ ಶನಿವಾರ ಕಷ್ಟದಲ್ಲಿರೋದು ಆದಿತ್ಯವಾರ ಸಿನಿಮಾ ಹೋಯ್ತು. ಆವಾಗ ಸಿನಿಮಾ ಹೇಗೆ ಸಸ್ಟೇನ್ ಆಗುತ್ತೆ? ಸಿನಿಮಾ ನೋಡುವವರು ಎಲ್ಲಿರ್ತಾರೆ? ಈಗ ಸಿನಿಮಾ ನಾವು ನೋಡಕ್ ಬರಲ್ಲ ಅಂತೇಳಿ ಹೇಳಿದ್ರೆ ಸರ್, ಎಲ್ಲರಿಗೂ ಒಂದು ಸೂಪರ್ ಸ್ಟಾರ್ ಅವರಿಗೆ ಅವ್ರದ್ದೇ ಆದ ಒಂದು ಆಕರ್ಷಣೆ ಇರುತ್ತೆ, ಬ್ರ್ಯಾಂಡ್ ಇರುತ್ತೆ, ಬರ್ತಾರೆ ಜನ, ಕ್ರೇಜಿ. ಫ್ರ್ಯಾಂಕ್ಲಿ ಹೇಳೋದು ಅದು ಬರಬೇಕು. ಮೊದಲಿನ ಥರ ಇಲ್ಲ, ಈಗ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಓಪನಿಂಗ್ ಅಂತ ತಗೊಳ್ಳುತ್ತೆ. ಈಗ ನಮ್ಮ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಿಲ್ಲ ಅಂದರೆ ಸರ್, ಕೇರಳದಲ್ಲಿ ಸಸ್ಟೇನ್ ಮಾಡ್ತಾರೆ ಆ ಸಿನಿಮಾವನ್ನು. ಆ ಸಿನಿಮಾ ಸಸ್ಟೇನ್ ಆಗುತ್ತೆ. ನಮ್ಮಲ್ಲಿ ಸಿನಿಮಾ ಸಸ್ಟೇನೇ ಆಗಲ್ಲ. ಸಿನಿಮಾ ಸಸ್ಟೇನ್ ಆಗ್ಲಿಕ್ಕೆ ಯಾರು ಬಿಡಬೇಕು? ಡಿಸ್ಟ್ರಿಬ್ಯೂಟರ್ ಅಂತವ್ರು ಇರಬೇಕು, ಇಲ್ಲ ಥಿಯೇಟರ್ ಓನರ್ಸ್ ಇರಬೇಕು, ಇಲ್ಲ ಮಲ್ಟಿಪ್ಲೆಕ್ಸ್ ಇರಬೇಕು ಅಲ್ವಾ? ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ಹೋಗ್ಬೇಕು, ಸಿನಿಮಾವನ್ನು ನಿಲ್ಲಿಸಿದ್ರೆ ಈಗ ಎಕ್ಸಾಂಪಲ್ ನಾವೇ ಪ್ರಾಕ್ಟಿಕಲಿ ಇವಾಗ ಮಾತಾಡೋದಿದ್ರೆ, ರವಿಕೆ ಪ್ರಸಂಗ ಬಂತು. ಸೊ ಒಂದು ವೀಕ್ ಇತ್ತು, ಎರಡನೇ ವೀಕಿಗೆ ಸೆಕೆಂಡ್ ವೀಕಿಗೆ ಸಿನಿಮಾ ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ ಥಿಯೇಟರ್ಗಳಲ್ಲಿ ಸಿನಿಮಾ ಇಲ್ಲ, ಕೇಳ್ತಾ ಇದ್ದಾರೆ ಸಿನಿಮಾ ಇಲ್ಲ. ಏನ್ ಮಾಡೋದು ಅವಾಗ? ಇಲ್ಲ, ಸಿನಿಮಾ ನಿಲ್ಲಿಸಬೇಕಾಗುತ್ತೆ. ಸೊ ಇಂಥವರು ಎಕ್ಸಿಬಿಟರ್ಸು ಅಥವಾ ಥಿಯೇಟರ್ ಓನರ್ಗಳು ಎಷ್ಟು ಸಿನಿಮಾ ರಂಗಕ್ಕೆ ನಾವು ಇದು ಮಾಡ್ತೀವಿ ಅಂತೇಳಿ ಹೇಳಿದರೆ, ಅಫ್ಕೋರ್ಸ್ ಟ್ಯಾಕ್ಸ್ ಕಟ್ಟೋದಿದೆ, ಇದಿದೆ, ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೇಳಿದರೆ, ಥಿಯೇಟ್ರಿಗೆ ಸಿನಿಮಾ ನೋಡಕ್ ಬರಲ್ಲ. ಇದ್ರ ಜೊತೆಯಲ್ಲಿ ಮೀಡಿಯಾಗಳು ಅಥವಾ ಯಾರು ಸೋಷಿಯಲ್ ಮೀಡಿಯಾಗಳು ನಾವೇ ಹೇಳ್ತಾ ಇರೋದು, ಅಯ್ಯೋ ಜನ ಬರಲ್ಲ ಅಂತ. ನಾವು ಯಾಕೆ ಜನಗಳನ್ನು ಭರಿಸಬೇಕು? ಜನಗಳು ಬರ್ತಾರೆ. ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ 100% ಜನಗಳು ಬರ್ತಾರೆ. ಆ್ಯಂಡ್ 100% ಜನಗಳು ಕನ್ನಡದವರು ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸ್ತಾರೆ ಅಂತ ಹೇಳುವ ನಂಬಿಕೆ ಇದೆ. ಬಟ್ ಸ್ಟಿಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಒಂದಷ್ಟು ಜನ ನಾವು ನಮ್ಮ ಬಗ್ಗೆನೇ ತಾತ್ಸಾರ ಮಾಡ್ಕೊಳ್ಳೋದು. ಕನ್ನಡ ಸಿನಿಮಾನ, ಈಗ ಎಕ್ಸಾಂಪಲ್ ರವಿಕೆ ಪ್ರಸಂಗ ಸಿನಿಮಾನೇ ನೋಡಿರಲ್ಲ, ಅವರಿಗೆ ಬೋರ್ ಆಗಿರಲ್ವಾ? ಅಫ್ಕೋರ್ಸ್ ದಿಸ್ ಇಸ್ ದೇರ್ ಇಂಡಿವಿಜುವಲ್ ಚಾಯ್ಸ್, ಏನು ಮಾಡೋಕ್ಕೂ ಆಗಲ್ಲ. ಬಟ್ ನಾವೊಂದು ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಮಾಡಿ ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಗಬೇಕಾದ್ರೆ ಅವ್ರು ನೋಡಿದ್ರೆ ತಾನೇ ಇಲ್ಲಿ ಕಂಟೆಂಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು. ಈವನ್ ಮೀಡಿಯಾಸ್. ಸೊ ರಿವ್ಯೂಸ್ ಮಾಡೋಕ್ಕೂ ನಾವು ಇದೆಲ್ಲ ಪಬ್ಲಿಕ್ಕಿಗೆ ಹೇಳೋಕ್ಕೆ ತುಂಬ ನನಗೆ ಮುಜುಗರ ಆಗ್ತಾ ಇದೆ. ರಿವ್ಯೂಸ್ ಮಾಡೋಕ್ಕೂ ನಾವು ಕಮರ್ಷಿಯಲ್ ಕೊಡಬೇಕು, ಥಿಯೇಟ್ರಿಗೆ ಬರಲಿಕ್ಕೆ ಕಮರ್ಷಿಯಲ್ ಕೊಡಬೇಕು, ರಿವ್ಯೂಸ್ ಇಷ್ಟು ಮಾಡಿ ಅಂತೇಳಿ ಹೇಳೋದಕ್ಕೆ ಕಮರ್ಷಿಯಲ್ ಕೊಡಬೇಕು. ದೆನ್ ವೇರ್ ಇಸ್ ದ ಸಪೋರ್ಟ್ ಟು ಕನ್ನಡ ಫಿಲಮ್? ಕನ್ನಡ ಸಿನಿಮಾಕ್ಕೆ ನಾವು ಸಪೋರ್ಟ್ ಮಾಡೋಣ ಸರ್. ನಾವು ಕನ್ನಡ ಸಿನಿಮಾವನ್ನು ನಾವು ಬೈಯೋದಲ್ಲ. ನನ್ನ ಜೊತೆ ಅಷ್ಟೂ ಸಿನಿಮಾಗಳು ಬಂತು, ವಿ ಸಪೋರ್ಟೆಡ್ ಈಚ್ ಅದರ್. ಅಥವಾ ಇವಾಗನೂ ನಾನು ಎಲ್ಲ ಸಿನಿಮಾಗಳಿಗೆ, ಬಿಕಾಸ್ ನಾವು ಒಂದಷ್ಟು ಪ್ರಮೋಟ್ ಮಾಡ್ತಾ ಇರ್ತೀವಿ ಸಿನಿಮಾಗಳನ್ನು.
ಹರೀಶ್, ಡೋಂಟ್ ವರಿ, ಟೈಮ್ ಬರುತ್ತೆ. ನೈಸ್ ಸರ್. ಇಲ್ಲ, ನಾನು ಹೇಳೋದು ನನ್ನದು ಮಾತ್ರ ಅಲ್ಲ ಸರ್, ಇದರ ಹಿಂದೆ ನೀವು ಕೇಳಿದ್ರೆ ಹರೀಶ್ ಅವರೇ, ಒಂದು ಸೀರಿಯಸ್ ಇಶ್ಯೂಸ್ ಲೈಕ್ ಪೈರಸಿ ನಡೀತಾ ಇದೆ. ನಂದು ಅಂತಲ್ಲ, ಎಲ್ಲ ಸಿನಿಮಾಗಳು ನಾನು 2014 ನೋಡಿದೆ. ನಂದು ಬಂದ ಮೇಲಂತೂ ನಾನು ಸೂಪರ್ ಸೀರಿಯಸ್ ಆದೆ. ಅಲ್ಲಿವರೆಗೂ ನಾನು ಸೀರಿಯಸ್, ಅಯ್ಯೋ ಬರಲೇಬಾರದು ಅಂತ ಹೇಳಿನೇ ಇದ್ದೆ. ಬರಲೇಬಾರ್ದು ಯಾವುದೇ ಸಿನಿಮಾ ಅಂತ. ಒಂದು ಸೆಕೆಂಡ್, ಯಾರೋ ಜಾಯಿನ್ ಆಗ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ಬಟ್ ಪೈರಸಿ ಬಗ್ಗೆ ಮಾತನಾಡುವ, ಚೇಂಬರ್ ಇರಲಿ, ಅಕಾಡೆಮಿ ಇರಲಿ, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್, ಬ್ರಾಡ್ಕಾಸ್ಟಿಂಗ್, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟು, ವಾರ್ತಾ ಇಲಾಖೆ, ಇದು ಬಿಕಾಸ್ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. 2023 ನವೆಂಬರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದನೇ ಬಂದಿದೆ. ಎಲ್ಲ ಕಡೆ ನೋಡಲ್ ಆಫೀಸರ್ಸ್ ಇರ್ತಾರೆ. ಯಾವುದೇ ಪೈರಸಿ ಆದ್ರೂ ವಿದಿನ್ 48 hours ವ್ಯಾನಿಷ್ ಮಾಡಲೇಬೇಕು. ಇಟ್ ಈಸ್ ಡ್ಯೂಟಿ. ನಮ್ಮ ರವಿಕೆ ಪ್ರಸಂಗ ಇರ್ಬೋದು, ಒಂದಷ್ಟು ಸಿನಿಮಾಗಳಿರ್ಬೋದು, ಬೇರೆಯವರು ನನಗೆ ಅದನ್ನು ಅದರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಸಿನಿಮಾ ಮೇಕರ್ಸ್ ನಂಗೆ ಗೊತ್ತಿಲ್ಲ. ಇದರ ಬಗ್ಗೆ ತುಂಬ ನನಗೆ ಪರ್ಸನಲಿ ನನಗೆ ತುಂಬ ಬೇಸರ ಇದೆ ಸರ್. ಅವರವರ ಒಂದು ಪ್ರಾಪರ್ಟಿ ಸರ್ ಅದು. ನಿಮ್ಮ ಜಾಗದಲ್ಲಿ ಇನ್ನೊಬ್ಬ ಬಂದು ಕೂತ್ರೆ ಹೆಂಗಿರ್ಬೋದು? ಅಥವಾ ಇದು ನಾವೇ ಗೌರ್ಮೆಂಟಿಗೆ ನಾವು ಸಿನಿಮಾದವರು ಅಂತೇಳಿ ಹೇಳ್ಬೇಕಾದ್ರು ಅಷ್ಟೇ. ಎಷ್ಟೋ ಜನಕ್ಕೆ ಅದು ತಾತ್ಸಾರ ಇದೆ. ಸಿನಿಮಾದವ್ರು ಏನು ಟ್ಯಾಕ್ಸ್ ಕಟ್ಟಲ್ಲ, ಅದಿಲ್ಲ ಇದಿಲ್ಲ, ಹಾಗಿಲ್ಲ ಹೀಗಿಲ್ಲ, ಎಲ್ಲ ವೈಟಲ್ಲಿ, ಎಸ್ಪೆಷಲಿ ಸೋ ಕಾಲ್ಡ್ IT ಸೆಕ್ಟರ್ ಇರ್ಬೋದು, ಅಥವಾ ಇನ್ನು ಬೇರೆ ಯಾವುದೋ ಸ್ಯಾಲರಿಡ್ ಪರ್ಸನ್ ಇರ್ಬೋದು. ಹಂಗೇನಿಲ್ಲ, ನಾವು ಕಂಪ್ಲೀಟ್ ಟ್ಯಾಕ್ಸ್ ಕಟ್ತೀವಿ, ಪೇಮೆಂಟ್ ಮಾಡ್ತೀವಿ. ಸಿನಿಮಾ ಮುಹೂರ್ತದಲ್ಲಿಂದ ಇವಾಗಂತೂ ಎಲ್ಲ TDS ಕಟ್ಟಾಗುತ್ತೆ, GSTಗಳಿರುತ್ತೆ. ಅದೊಂದು. ಇನ್ನೊಂದು, ಪರ್ಮಿಷನ್ಗೆ ನಾವು ಇದು ತಗೊಳ್ತೀವಿ, ಪರ್ಮಿಷನ್ ಲೆಟ್ರ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ತಗೊಳ್ತೀವಿ. ಆ್ಯಂಡ್ ಸೆನ್ಸರ್ಗೆ ನಾವು ಪ್ರತಿ ನಿಮಿಷಕ್ಕೆ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಅದರಲ್ಲಿ ಬೇರೆ ಅನಿಮಲ್ ಇದ್ದರೆ ಅದೊಂದು ಬೇರೆ ಆಗುತ್ತೆ. ಪಾರ್ಟ್ ಆಫ್ ದಟ್, ಸಿನಿಮಾ ಮುಗ್ದ ಮೇಲೆ 52A ಮಾಡ್ತೀವಿ, NOC ತಗೊಳ್ತೀವಿ. ಸೊ ಇದು ಎಲ್ಲನೂ ಟ್ಯಾಕ್ಸ್ ಓರಿಯೆಂಟೆಡ್, ಎಲ್ಲನೂ ಮಾಡ್ತೀವಿ ನಾವು. ಸೊ ಇದು ಯಾರ್ದು ಡ್ಯೂಟಿ ಇದು? ನನಗೆ ಎಷ್ಟೋ ಸಲ ಆಫ್ಟರ್ ರವಿಕೆ ಪ್ರಸಂಗ ರಿಲೀಸ್ ಎಷ್ಟು ಸಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ತುಂಬ ಸಲ ಹೋದೆ ನಾನು ಪೊಲೀಸ್ ಸ್ಟೇಷನ್ಗೆ. ಆ್ಯಂಡ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ಮೇಲ್ ಹಾಕ್ತಾನೇ ಇದ್ದೀನಿ, ಅಕಾಡೆಮಿಗೆ ಮೇಲ್ ಹಾಕ್ತಾನೇ ಇದ್ದೀನಿ. ಆ್ಯಂಡ್ ಜಾಯಿಂಟ್ ಕಮಿಷನರ್ ಡೆಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್, ಅಲ್ಲಿಗೂ ಮೇಲ್ ಹಾಕ್ತಾನೆ ಇದ್ದೀನಿ. ಅಫ್ಕೋರ್ಸ್ ಒಂದು ರಿಪ್ಲೈ ಬಂದಿದೆ, ವಿ ವಿಲ್ ಗೋ ಥ್ರೂ ಇಟ್ ಅಂತ. ಬಟ್ ಇಲ್ಲಿವರೆಗೂ ರಿಮೂವ್ ಆಗಿಲ್ಲ. ದೇರ್ ಈಸ್ ಅದರ್ ಕಾಪೀಸ್. ನಾವು ಬೇರೆ ಬೇರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ, ನಾವು ಸಿನಿಮಾ ರಂಗದವ್ರು ಮಾತಾಡ್ತೀವಿ, ಸಿನಿಮಾ ರಂಗದ ಬಗ್ಗೆ ಮಾತಾಡ್ತೀವಿ. ಸೊ ದಿಸ್ ಈಸ್ ಟೆಕ್ನಿಕಲಿ ಇಂಥ ಸಮಸ್ಯೆಗಳಿಗೆ ನಾವು ಯಾರೂ ಮಾತಾಡಿಲ್ಲ, ನಂಗಂತೂ ಗೊತ್ತಾಗಿಲ್ಲ. ಸೊ ನಾನು ಇಂಡಸ್ಟ್ರಿ ಅವರಲ್ಲಿ ಕೇಳ್ಕೊಳ್ಳೋದು, ಪ್ಲೀಸ್ ಎಲ್ಲರೂ ಇಂಥ ವಿಷಯಕ್ಕೆ ಜಾಯಿನ್ ಆಗುವ. ಅಂದರೆ ನಾನು ತುಂಬ ಸಣ್ಣ, ಪರ್ಟಿಕ್ಯುಲರ್ ಆಗಿ ನಾನು ತುಂಬ ಸಣ್ಣ, ತುಂಬ ಸಿನಿಮಾ ಮಾಡಿದವರು ಇರ್ಬೋದು, ಸೂಪರ್ ಹಿಟ್ ಕೊಟ್ಟ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು. ಬಟ್ ಯಾರೇ ಇರಲಿ ಸರ್, ಪೈರಸಿ ಆಗಬಾರ್ದು. ಒಂದಷ್ಟು ಜನ ಜಾಯಿನ್ ಆಗ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಜಾಯಿನ್ ಆಗಿ ಅಂತ ಅಂದಿದ್ದೆ, ಗೊತ್ತಿಲ್ಲ ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ನಾನು ಹೇಳ್ತಾ ಇರೋದು ಅಂದರೆ, ಒಂದಷ್ಟು ಈಗಿನ ಸಿನಿಮಾ ರಂಗದ ಸ್ಥಿತಿಗತಿಗಳಿರ್ಬೋದು, ಅಥವಾ ಒಂದಷ್ಟು ಸಣ್ಣ ಆ್ಯಸ್ ಎ ಸಿನಿಮಾ ಮೇಕರ್ ಆಗಿ, ಆ್ಯಸ್ ಎ ಡೈರೆಕ್ಟರ್, ಪ್ರೊಡ್ಯೂಸರ್ ಇರ್ಬೋದು, ಮೀಡಿಯಾಗಳಿಗೆ ಎಸ್ಪೆಷಲಿ ನಾನು ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಒಂದಷ್ಟು ಯೂಟ್ಯೂಬರ್ಸ್ ಇರ್ಬೋದು, ಅಥವಾ ಯಾರೇ ರೆಪ್ಯೂಟೆಡ್ ಮೀಡಿಯಾಗಳಿಗಿರ್ಬೋದು, ಹೆಡ್ಲೈನ್ಸ್ ಮಾಡಬೇಕಾದ್ರೆ, ಅಥವಾ ದಯವಿಟ್ಟು ನೀವು ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ, ಕನ್ನಡ ರಂಗಕ್ಕೆ ಸಪೋರ್ಟ್ ಮಾಡ್ತಾ ಇರಿ, ಮಾಡಿ, ಇನ್ನೂ ಜಾಸ್ತಿ ಮಾಡಿ. ನಾನು ಹೇಳ್ತಾ ಇರೋದು ಹಾಗೆ ಅಂತ, ಇದು ಇಂಥ ಸ್ಥಿತಿ ಇದೆ, ಹೀಗಿದೆ ಅಂದರೆ ನಮಗೆ ಸರ್, ಯಾರು ಸರ್ ಇಂಡಸ್ಟ್ರಿಗೆ ಯಾವಾಗ ಇನ್ವೆಸ್ಟ್ ಮಾಡ್ತಾರೆ?
ಅಲ್ವಾ? ಅದ ಫೌಂಡೇಶನ್ ಗಟ್ಟಿ ಇದೆ ಅಂತ ಹೇಳಿದರೆ ಮಾತ್ರ ಆಗುತ್ತೆ. ಸಿನಿಮಾ ಮಾಡುವವರು ಮಾಡ್ತಾರೆ ಅಥವಾ ಮಾಡದವರು ಮಾಡಲ್ಲ, ಹೊಸಬ್ರು ಬರ್ತಾರೆ ಕೇಳಲ್ಲ, OTT ಇದೆಲ್ಲ ಇವತ್ತು ಅದಕ್ಕೆ ಡಿಫ್ರೆಂಟ್, ಅದಕ್ಕೆ ಅದರದೇ ಆದ ಕ್ವಶನ್ ಆ್ಯಂಡ್ ಆನ್ಸರ್ಗಳಿವೆ. ಬಟ್ ಸ್ಟಿಲ್ ಗೊತ್ತಿದ್ದು ನಾನು ಹೇಳೋದೇನು ಅಂದರೆ, ಆ್ಯಸ್ ಎ ಈಗ ಹೇಳೋದೇನು ಅಂದರೆ, ಒಂದಷ್ಟು ನಾವೂ ಈಗ ಸಿನಿಮಾ ಮಾಡಿಕೊಂಡು ಇನ್ನೂ ಹೊಸ ಸಿನಿಮಾ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ, ಒಂದಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇರಬೇಕಾದ್ರೆ, ಒಂದಷ್ಟು ಸ್ನೇಹಿತರ ಪ್ರಾಜೆಕ್ಟ್ಗಳು ನಡೀತಾ ಇರಬೇಕಾದ್ರೆ ಇಂಥ ವಿಷಯಗಳು ತುಂಬ ಗಾಬರಿ ಆ್ಯಂಡ್ ಭಯ ಹುಟ್ಟಿಸುತ್ತೆ. ಇದ್ರ ಜೊತೆಗೆ ಇದು ಬಿಟ್ಟು ತುಂಬ ಸೀರಿಯಸ್ ಡಿಸ್ಕಷನ್ಸ್, ಅಫ್ಕೋರ್ಸ್ ಇದು ಸೀರಿಯಸ್ಸೇ, ಇದ್ರ ಬಿಟ್ಟು ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ವಿಚ್ ಶುಡ್ ಬಿ ಕನ್ಸರ್ನ್ಡ್ ಆ್ಯಸ್ ಎ ಚೇಂಬರ್ ಇರ್ಬೋದು, ಅಥವಾ ಆ್ಯಸ್ ಎ ಮೀಡಿಯಾಗಳಿರ್ಬೋದು. ಆ್ಯಂಡ್ ಮೀಡಿಯಾಗಳು ಇದನ್ನು ಪಬ್ಲಿಷ್ ಮಾಡಿದರೆ ತಾನೇ ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳುತ್ತೆ. ಮೀಡಿಯಾಗಳು ಇಸ್ ದ ಬ್ರಿಡ್ಜ್ ಫಾರ್ ಸಿನಿಮಾ ಮೇಕರ್ಸ್. ಅದು ಪಬ್ಲಿಸಿಟಿಗೆ ಮಾತ್ರ ಅಲ್ಲ ಸರ್. ಪಬ್ಲಿಸಿಟಿ ಓನ್ಲಿ, ಇಟ್ಸ್ ನಾಟ್ ಓನ್ಲಿ ಅ PR, ಆರ್ ಇಟ್ ಈಸ್ ನಾಟ್ ಓನ್ಲಿ ಅ ಪಬ್ಲಿಸಿಟಿ, ಕಮರ್ಷಿಯಲ್ ಪಬ್ಲಿಸಿಟಿ. It's a relationship between a production house and the media company. So it's a relationship. ನಮ್ಮ ರಿಪೋರ್ಟರ್ಸ್ ಇರ್ಬೋದು, ಅಲ್ಲಿಯ ಕಮರ್ಷಿಯಲ್ಸ್ ಇರ್ಬೋದು, ಅಥವಾ ಅಲ್ಲಿಯ ಮಾರ್ಕೆಟಿಂಗ್ ಟೀಮ್ ಇರ್ಬೋದು. ಸೊ ಏನು ಒಂದು ಪೈರಸಿ ಇದೆ. ಈಗ ಇಂಥ ಎಷ್ಟು ಇಶ್ಯೂಗಳಿವೆ ಸರ್. ಈಗ ನನ್ನ ಕಡೆಯಿಂದ ನಾನಂತೂ ಇವಾಗ ಒಂದಷ್ಟು ಸ್ಟಡಿ ಮಾಡಿ ಒಂದಷ್ಟು ಎಲ್ಲನೂ ಮಾಡ್ಕೊಂಡಿದ್ದೀನಿ. ಪೈರಸಿಯನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಬಿಕಾಸ್ ಬೇರೆ ಎಲ್ಲ ಬಿಸ್ನೆಸ್ಗಳಿಗೆ ಅದು ಆ್ಯಸ್ ಎ ಸಿನಿಮಾಕ್ಕೆ ಅದೊಂದು ತೊಂದರೆ ಕೊಡುತ್ತೆ. ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದು ಸಿಗುತ್ತೆ. ಯಾಕಂದರೆ ನನ್ನ ಸಿನಿಮಾಕ್ಕೆ ಇವಾಗ ಸರ್ ಟೆಲಿಗ್ರಾಮಲ್ಲಿ ನೋಡಿದ್ದೀನಿ ಸರ್, ಅಲ್ಲಿ ಯಾವುದೋ ಲಿಂಕಲ್ಲಿ ನೋಡಿದೆ, ಮೊನ್ನೆ ನೋಡಿದೆ, ಇಲ್ಲಿ ನೋಡಿದೆ ಅಂತ ಹೇಳ್ತಾರೆ. ಆವಾಗ ನಮಗೆ ಒಂದು ಒಳ್ಳೆ OTT ಪ್ಲ್ಯಾಟ್ಫಾರ್ಮಲ್ಲೇ ಹಾಕಿನೂ ನಮಗದು ವರ್ಕೌಟ್ ಆಗಲ್ಲ. ಆ್ಯಂಡ್ ಕನ್ನಡಿಗರಿಗೆ ಇನ್ನೊಂದು ಹೇಳೋದು, ನಾವು ಬೇರೆ ಬೇರೆ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡುವ, ಪ್ರೋತ್ಸಾಹಿಸುವ, ಅದರ ಜೊತೆಗೆ ಕನ್ನಡ ಸಿನಿಮಾವನ್ನಿರ್ಬೋದು ಅಥವಾ ನಮ್ಮ ಭಾಷೆ ಸಿನಿಮಾ ಅಥವಾ ನಮ್ಮವರು ಮಾಡಿದ ಸಿನಿಮಾ ಅಂತೇಳಿ ಹೇಳೋದನ್ನು ಅಟ್ಲೀಸ್ಟ್ ಒಮ್ಮೆ ನೋಡುವ ಜೊತೆಯಲ್ಲಿ ಫ್ರೀ ಮಾಡಿಕೊಂಡು ಟೈಮ್ ಮಾಡಿಕೊಂಡು ದುಡ್ಡು ಕೊಟ್ಟು ನೋಡಿದರೆ ಆವಾಗ ನಿಮಗೂ ಒಂದಷ್ಟು ಇಂಡಸ್ಟ್ರಿಯ ಬಗ್ಗೆ ಎಸ್, ನಾವು ಬರೆಯೋದು ಸುಲಭ, 4 ಲೈನ್ ಬರೆದು ಹಾಕ್ಬೋದು ಅಥವಾ ಇನ್ನೇನೋ ಒಂದು ಬರೆದು ಹಾಕ್ಬೋದು. ಸೊ ಬಟ್ ನಾವು ಅದರಲ್ಲಿ ಆ್ಯಸ್ ಎ ಇಂಡಸ್ಟ್ರಿಯಲ್ಲಿ ನಾವು ಒಬ್ಬರಾಗಿರ್ಬೇಕಾದ್ರೆ, ಅದು ನಂದು ಅಂತಲ್ಲ, ಎಲ್ಲ ಸಿನಿಮಾ ಮೇಕರ್ಸು, ಡೈರೆಕ್ಟ್ರು, ಪ್ರೊಡ್ಯೂಸರ್ ಇವರ ವಿತ್ ಪರ್ಮಿಷನ್ ನಾನು ಮಾತಾಡ್ತಾ ಇದ್ದೀನಿ, ವಿತ್ ಅವರ ಸಪೋರ್ಟ್ ಮಾತಾಡ್ತಾ ಇದ್ದೀನಿ. ಸೊ ಸಿನಿಮಾ ಮೇಕರ್ಸ್ ಲೈಫು ಆಲ್ರೆಡಿ ನಮ್ಮದು ತಳಮಳದಲ್ಲಿರುತ್ತೆ. ಒಂದಷ್ಟು ಡಿಸಿಷನ್ಸ್ ಬೇಕಾದಾಗ ಆಗಿರಲ್ಲ, ಪರ್ಸನಲ್ ಲೈಫ್ ಒಂದಷ್ಟು ಪ್ಲ್ಯಾನ್ಗಳು ಆಗಿರಲ್ಲ ಅಥವಾ ಆಗುತ್ತೆ, ಫ್ಲಕ್ಚುಯೇಷನಲ್ಲಿರುತ್ತೆ. ಆ್ಯಕ್ಟಿವ್ ಇನ್ಕಮ್ ಓನ್ಲಿ, ಪ್ಯಾಸಿವ್ ಇನ್ಕಮ್ ಇರಲ್ಲ. ಆವಾಗ ಇಂಥ ಒಂದಷ್ಟು ಇಶ್ಯೂಗಳು ತುಂಬಾ ಇಫೆಕ್ಟ್ ಆಗುತ್ತೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಮೈ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್, ದಯವಿಟ್ಟು ಇನ್ನೂ ಒಂದು ಫೋರಮ್ ಮಾಡೋಣ. ಅದರ ಜೊತೆಯಲ್ಲಿ ವರ್ಕ್ ಮಾಡೋಣ. ಎಲ್ಲ ಡೈರೆಕ್ಟರ್ಗಳಿರ್ಬೋದು, ಪ್ರೊಡ್ಯೂಸರ್ಸ್, ನನ್ನ ಸ್ನೇಹಿತರು ದಯವಿಟ್ಟು ಜಾಯಿನ್ ಆಗುವವರಿದ್ದರೆ ಜಾಯಿನ್ ಆಗಿ, ಅಥವಾ ಪ್ಲೀಸ್ ವಾಟ್ಸಪ್ ಮೀ ನನ್ನ ನಂಬರ್ ಇರುವವರು, ಅಥವಾ ಪೈರೇಸಿ ಇಶ್ಯೂ ನಿಮಗಿದ್ದರೆ ದಯವಿಟ್ಟು ನನ್ನ ಜೊತೆ ಜಾಯಿನ್ ಆಗಿ. ಬಿಕಾಸ್ ನಾನಂತೂ ಒಂದು ಹೋರಾಟ ಮಾಡ್ತಾ ಇದ್ದೀನಿ. ನಾನು ನಮ್ಮ ಸ್ನೇಹಿತರು ಆ್ಯಂಡ್ ನನ್ನ ವೈಫು, ನಾವು ಇದರ ಬಗ್ಗೆ ವೆರಿ ಸೀರಿಯಸ್ ಆಗಿ ನಾವು ಒಂದಷ್ಟು ಮೂವ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇದಕ್ಕೊಂದು ನಾವೊಂದು ಸೊಲ್ಯೂಷನ್ ಮಾಡಲೇಬೇಕು ಅಂತ ವಿ ಸ್ಟಾರ್ಟೆಡ್ ಇಟ್. ಆ್ಯಂಡ್ ಎಲ್ಲ ಸಿನಿಮಾ ಮೇಕರ್ಸಿಗೂ, ಎಲ್ಲ ಪ್ರೊಡ್ಯೂಸರ್ಗಳು ದಯವಿಟ್ಟು ಇದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ಸೊ ಬಿಕಾಸ್ ವಿ ಹ್ಯಾವ್ ಸಚ್ ಎ ಗುಡ್ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಗೆ ತುಂಬ ವರ್ಷದಿಂದ ತುಂಬ ಇತಿಹಾಸ ಇದೆ. ಸೂಪರ್ ಹಿಟ್ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಸಿನಿಮಾ ಮಾಡಿದವರಿರ್ಬೋದು, ಸಿನಿಮಾ ರಂಗ ಇದಾದ್ದರಿಂದ ಸೊ ನಾವು ಬೇರೆಯವ್ರು ಹಿಂಗೆ ಮಾಡಿದರು, ಬೇರೆ ಅದು ಇದು, ಅಫ್ಕೋರ್ಸ್ ಎಲ್ಲರೂ ಮಾಡಲಿ, ವೆರಿ ಗುಡ್.
ಎಲ್ಲರನ್ನು ಸಪೋರ್ಟ್ ಮಾಡೋಣ. ಬಟ್ ನಾವು ನಮ್ಮದು ಮಾತಾಡ್ತಾ ನಾವು ಕನ್ನಡ ಇಂಡಸ್ಟ್ರಿ ICUಲಿದೆ, ಕನ್ನಡ ಇಂಡಸ್ಟ್ರಿ ಸತ್ತು ಹೋಗ್ತಾ ಇದೆ, ಕನ್ನಡ ಇಂಡಸ್ಟ್ರಿ ಮುಳುಗ್ತಾ ಇದೆ, ದಯವಿಟ್ಟು ಮಾತಾಡೋದು ಬೇಡ ಆ ರೀತಿ. ಬಿಕಾಸ್ ಒಂದು ಇಂಡಸ್ಟ್ರಿ ನಿಂತಿತ್ತು ಅಂತೇಳಿ ಹೇಳಿದರೆ ಎಲ್ಲರಿಗೂ ಅದರಲ್ಲಿ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಇಟ್ ಈಸ್ ಸಚ್, ನಮಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಆ ರೀತಿ ಇದೆ, ಆ ರೀತಿ ಮುಂದಿನ ಸಿಚುವೇಶನ್ ಇರ್ಬೋದು. ಆ್ಯಂಡ್ ಎಸ್ಪೆಷಲಿ ಸೋ ಕಾಲ್ಡ್ ಮೀಡಿಯಾ ಹೌಸಸ್ ಆಲ್ಸೋ ಐ ಆಮ್ ಟೆಲ್ಲಿಂಗ್, ದಯವಿಟ್ಟು ಇಂಡಸ್ಟ್ರಿ ಬಗ್ಗೆ ಇವಾಗ ಒಂದು ಆಯ್ತಪ್ಪ ಇಂಡಸ್ಟ್ರಿ ನಿಂತಿತ್ತು ಅಂತ ಹೇಳಿದ್ರೆ ನಾಳೆ ನ್ಯೂಸೇ ಇಲ್ವಾ? ಸೊ ಇಟ್ಸ್ ಸಚ್ ಡಿಫಿಕಲ್ಟ್. ಜಾಯಿನ್ ಆಗೋದಿದ್ರೆ ನಾನು 1 hour ಆಯಿತು ಬಂತು ಲೈವ್. ಸೊ ಪ್ಲೀಸ್ ಜಾಯಿನ್ ವಿತ್ ಮೀ. ಒಂದಷ್ಟು ನಾವು ಮಾತನಾಡುವ. ಇಲ್ಲ ಅಫ್ಕೋರ್ಸ್ ನೆಕ್ಸ್ಟ್ ರೆಗ್ಯುಲರ್ ಆಗಿ ಒಂದಷ್ಟು ಫೋರಮ್ ಮಾಡ್ತಾ ಇದ್ದೀವಿ. ಒಂದು ಇನಿಷಿಯೇಟಿವ್ ನಾವು ತಗೊಳ್ತಾ ಇದ್ದೀವಿ, ಒಂದು ಎಸ್ಪೆಷಲಿ ಪೈರಸಿ ಬಗ್ಗೆ. ಆ್ಯಂಡ್ ಪೈರಸಿ ಆ್ಯಂಡ್ ಎ ಪಾರ್ಟ್ ಆಫ್ ದ್ಯಾಟ್ OTT platforms, publishing the cinema, and content oriented, of course, adu how we can commercially work on it. So adra baggenu ಆಗ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಫೆಸ್ಟಿವಲ್ ರಿಲೇಟೆಡ್ ಫಿಲಮ್ಸ್. ಆ್ಯಂಡ್ ನನ್ನ ಇನ್ನೊಂದೇನು, ನಾನು ಐ ಆಮ್ ಟ್ರೈಯಿಂಗ್ CM ಆಫ್ ಕರ್ನಾಟಕ ಗೌರ್ಮೆಂಟನ್ನು ಟ್ರೈ ಮಾಡ್ತಾ ಇದ್ದೀನಿ ಟಚ್ ಮಾಡೋದು. ಆ್ಯಂಡ್ ಕರ್ನಾಟಕ ಚಲನಚಿತ್ರ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲ, ಇದು ಯಾವುದು ಎಕಾಡೆಮಿಗೆ ಅಂತೂ ನಾನು ಚಲನಚಿತ್ರ ಎಕಾಡೆಮಿಗೆ ಎವ್ರಿ ಮೇಲ್ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ಅದಕ್ಕೆ ಬೇಕಾದಂತಹ ಕ್ರಮ ತಗೊಳ್ಳಿ. ನನ್ನನ್ನು ಎನಿ ಟೈಮ್ ನಾನು ಬರಲಿಕ್ಕೆ ರೆಡಿ ಇದ್ದೀನಿ. ಬಿಕಾಸ್ ನನ್ನ ಎಷ್ಟೋ ಕನ್ನಡ ಸಿನಿಮಾಗಳು ಪೈರಸಿಯಲ್ಲಿದೆ. ಸೊ ಅದು ಆವಾಗ ಏನಾಗುತ್ತೆ, ಹೊರಗಡೆಯಿಂದಲೇ ಒಂದಷ್ಟು ಜನ ನೋಡ್ತಾರೆ, ಅದರ ಬಗ್ಗೆ ರಿವ್ಯೂಸ್ ಬರೆಯೋದಾ ಏನೋ ಆಗುತ್ತೆ. ಸೊ ಓವರ್ ಆಲ್ ಒಬ್ಬ ಸಿನಿಮಾ ಮೇಕರ್ಸಿಗೆ ಲಾಸ್ ಆಗುತ್ತೆ, ಪ್ರೊಡಕ್ಷನ್ ಹೌಸಿಗೆ ಲಾಸ್ ಆಗುತ್ತೆ, ಇದರಿಂದ ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ. ಆ್ಯಂಡ್ ನಾವು ಒಂದಷ್ಟು ಸೆಂಟೆನ್ಸ್ಗಳು ಹೆಡ್ಲೈನ್ಸ್ ಕೊಡೋದ್ರಿಂದ ಒಂದಷ್ಟು ಇನ್ವೆಸ್ಟರ್ಸ್ ಇರ್ಬೋದು, ಒಂದಷ್ಟು ಪ್ಲ್ಯಾನ್ ಮಾಡುವಂಥವ್ರು ಇರ್ಬೋದು, ಹೊಸಬ್ರು ಇರ್ಬೋದು, ಇವರಿಗೆ ಇನ್ನೂ ತಳಮಳ ಜಾಸ್ತಿ ಆಗುತ್ತೆ. ಇದರಿಂದನೂ ಫಂಡ್ಸ್ ಕಡಿಮೆ ಆಗುತ್ತೆ ಫ್ಲೋ. ಸೊ ಐ ಆಮ್ ರಿಕ್ವೆಸ್ಟಿಂಗ್, ಒಳ್ಳೆ ಸಿನಿಮಾ ಕೆಲಸ ಮಾಡುವ ಕ್ರಿಯೇಟಿವ್ ಫೀಲ್ಡ್ ಇದು. ಆ್ಯಂಡ್ ಒಳ್ಳೆ ಸಿನಿಮಾ ಕೊಡುವ, ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಡುವ ಅಂತ ಇವತ್ತು ಟಾಪಿಕ್. ಥ್ಯಾಂಕ್ಸ್ ಅಲಾಟ್ ಯಾರೆಲ್ಲ ನೋಡಿದ್ದೀರಿ ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್. ಸೊ ಒಂದಷ್ಟು ವಿಷಯಗಳಿವೆ, ನಾವು ಒಂದಷ್ಟು ಹ್ಯಾಪಿ ಟೈಮ್ ಫೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಂದಷ್ಟು ಕನಸುಗಳು ಇದೆ, ಒಂದಷ್ಟು ಸ್ಕ್ರಿಪ್ಟ್ಗಳಿವೆ, ಆ್ಯಂಡ್ 1-2 ಪ್ರೊಡಕ್ಷನ್ ಪ್ಲ್ಯಾನ್ಸ್ ನಡೀತಾ ಇದೆ. ಸೊ ಸೂನ್ ನಾವು ವಿ ಆರ್ ಕಮ್ಮಿಂಗ್. ಇನ್ನೊಂದು ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ಅನೌನ್ಸ್ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ರೆಗ್ಯುಲರ್ ಪ್ರೊಸೀಜರ್ ನಡೀತಾನೆ ಇರುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸೊ ನೆಕ್ಸ್ಟ್ ಟೈಮ್ ಸಿಗುವ. ಥ್ಯಾಂಕ್ ಯು.